ನಮಸ್ಕಾರ. ಈ ಲೀಲಾಜಾಲನ್ಯಾಸದ ಕಾರ್ಯಕ್ರಮದಲ್ಲಿ ಸರ್ ಅವರು ಕನಸು ಕುರಿತಾದ ಸರಣಿಯನ್ನ ಪ್ರಾರಂಭಿಸಿದ್ರು. ಅದರಲ್ಲಿ ದುಸ್ವಪ್ನ ಶಮನದ ಕುರಿತಾದ 2 ಅಥವಾ 3ನೆಯ ಉಪನ್ಯಾಸ ಮಾಲಿಕೆ ಇವತ್ತು ನಡೀತಾ ಇದೆ, ಉಪನ್ಯಾಸ ಕಾರ್ಯಕ್ರಮ. ಹಿಂದಿನ ಭಾಗದಲ್ಲಿ ಸರ್ ಅವರು ರಾಮಸ್ಕಂದಂ ಹನುಮಂತಂ ಶ್ಲೋಕದ ರಾಮನ ಕುರಿತಾದ ಹಾಗೂ ರಾಮ ಸ್ಕಂದ ಮತ್ತು ವೈನತೆಯ ಗರುಡನ ಕುರಿತಾದಂತಹ ವಿಶೇಷಣಗಳನ್ನ ಉಪನ್ಯಾಸದಲ್ಲಿ ತೋರಿಸಿದ್ರು. ಇವತ್ತು ಮುಂದುವರೆದು ಹನುಮಂತ ಹಾಗೂ ವೃಕೋದರನ ಕುರಿತಾದ ದುಸ್ವಪ್ನ ಶಮನಕ್ಕೆ ಹೇಗೆ ಒಂದು ಸ್ಮರಣೆ ಸಹಾಯ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕಿದ್ದಾರೆ. ಹಿಂದಿನ ಭಾಗದಲ್ಲಿ ಬಹಳಷ್ಟು ಒಂದು ಮಂತ್ರ ರೂಪದಲ್ಲಿ ಮನಪ್ರಸಾದ, ಭಾವಶುದ್ಧಿ, ಹಾಗೆ ಸ್ಥಿರ ಬುದ್ಧಿ ಇಂಥ ಒಂದು ಸಂಗತಿಗಳು ಬಂದಿತ್ತು. ಇವತ್ತು ಕೂಡ ಆ ರೀತಿಯಾದಂಥ ವಿಶೇಷಣಗಳು ನಮಗೆ ಸಿಗಲಿಕ್ಕಿದೆ ಅಂತ ಅನ್ಕೊಳ್ತೇನೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವ್ರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈಗ ನೇರವಾಗಿ ಸರ್ ಅವರ ಉಪನ್ಯಾಸವನ್ನ ಕೇಳಲಿಕ್ಕೆ ಕಣಿಯಾಗೋಣ. ಸರ್ ಮಾತಾಡ್ಬೋದು. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಇದು ಮಾಗಿಯ ಕಾಲ. ಮಾಗಿಯ ಕಾಲದಲ್ಲಿ ಸುದೀರ್ಘ ಕನಸುಗಳು, ಅಸಂಗತ ಕನಸುಗಳು ಬೀಳೋದಕ್ಕೆ ಹೆಸರುವಾಸಿ. ಈ ಕನಸಿನ ಉಪನ್ಯಾಸ ಕೂಡ ಸುದೀರ್ಘ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ನಿಮ್ಮೆಲ್ಲರ ಕೋರಿಕೆಯಂತೆ ಅದು ಸುದೀರ್ಘ ಆಗ್ತಾ ಇದೆ. ಇವತ್ತು ನಾನು ಸಾಧ್ಯವಾದಷ್ಟು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಆತ್ಮೀಯರೇ, ಈ ಕನಸನ್ನ ಕುರಿತು ಹೇಳುವಾಗ ದುಸ್ವಪ್ನದ ಭಾಗಕ್ಕೆ ಬಂದಿದ್ದೀವಿ ನಾವಿವಾಗ. ಸವಿಕನಸನ್ನ ಕೂಡ ಅದು ಒಂದು ರೀತಿಯ ಬಂಧನವೇ ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಈ ದುಸ್ವಪ್ನದ ಭಾಗಕ್ಕೆ ಬಂದಿದ್ದೀವಿ. ಈ ದುಸ್ವಪ್ನ ಅಥವಾ ಚಿಂತೆ ಯಾವ ಕಾರಣಕ್ಕಾಗತ್ತೆ ಅನ್ನೋದಕ್ಕೆ ಈವರೆಗೆ ಹೇಳಿರೋದ್ರಲ್ಲಿ 6 ಕಾರಣಗಳನ್ನ ನೀವು ಗುರುತಿಸಬಹುದು. ಈಗ ನಾನು ಅದನ್ನ ಪುನರಾವರ್ತನೆ ಮಾಡಿ ಇವತ್ತಿನ ಪಾತ್ರಗಳ ಬಗ್ಗೆ ಹೋಗ್ತೇನೆ. ಮೊದಲನೇದು, ಕಷ್ಟದಲ್ಲಿರುವಾಗ ನಮಗೆ ಕನಸು ಬೀಳುತ್ತೆ. ಈ ಕಷ್ಟ ಎಲ್ಲಿ ಹೀಗೆ ಮುಂದುವರೆದು ಬಿಡುತ್ತೋ, ಇನ್ನೂ ಜಾಸ್ತಿ ಆಗ್ಬಿಟ್ರೆ ನಾನು ತಡ್ಕೊಳಕ್ ನನ್ನ ಕೈಲಾಗಲ್ವಲ್ಲ ಅನ್ನೋ ಆತಂಕ ಏನ್ ಮಾಡುತ್ತೆ, ಕನಸು ಬರೋ ಹಾಗೆ ಮಾಡುತ್ತೆ. ಕಷ್ಟದಲ್ಲಿರೋರ್ಗೆ. ಸುಖದಲ್ಲಿರೋರ್ಗೂ ಕನಸು ಬರುತ್ತೆ. ಈ ಸುಖ ಎಲ್ಲಿ ಕೈ ಜಾರು ಹೋಗ್ಬಿಡುತ್ತೋ ನನ್ಗೆ ಅನ್ನೋವಂಥದ್ದು. ಅದರಿಂದ ನಾನು ಹಿಂದಿನ ಜಾಲನ್ಯಾಸಗಳಲ್ಲೂ ಹೇಳ್ತಾನೆ ಬಂದಿದ್ದೀನಿ, ಕಷ್ಟ ಸುಖ ಮೀರಿ ನಾವು ಮೇಲೆ ಹೋಗ್ಬೇಕು, ಇಲ್ಲೇ ಇದ್ರಿ ಕನಸಿನ ಕಾಟ ತಪ್ಪಿದ್ದಲ್ಲ ಅಂತ. 3ನೇದು, ನಮ್ಮ ಸ್ವಸಾಮರ್ಥ್ಯದಲ್ಲಿ ಏನಾಗುತ್ತೆ ಅಂತ ಅನ್ನೋದನ್ನ ನೋಡಿದ್ರೆ, ಸ್ವಸಾಮರ್ಥ್ಯ ಮಾಡಿದಾಗ ಇದ್ದಾಗ್ಲೂ ಕೆಟ್ಟ ಕನಸು ಬೀಳುತ್ತೆ. ಯಾಕೆ ಅಂದ್ರೆ ನನ್ನ ಸಾಮರ್ಥ್ಯ ಪ್ರದರ್ಶಿಸಲು ಅವಕಾಶನೇ ಸಿಕ್ಕಿಲ್ವಲ್ಲ ನಂಗೆ ಅಂತ ಬೇಜಾರಿರ್ಬೋದು. ಇದು 4ನೇ ಕಾರಣ. 5ನೇ ಕಾರಣ, ಸ್ವಸಾಮರ್ಥ್ಯ ಸಿಕ್ಕಿ ಅದರಿಂದ ತೊಂದರೆ ಆಗ್ಬಹುದು. ಅದು 5ನೆಯ ಕಾರಣ. 6ನೆಯ ಕಾರಣ, ನಾವು ಯಾವುದೋ ಆಸೆ ಅಥವಾ ನಿರೀಕ್ಷೆ ಗೆಲುವು ಇಟ್ಕೊಂಡಿದ್ದಾಗ ಅದು ಆಗುತ್ತೋ ಇಲ್ವೋ ಅನ್ನೋಂಥ ದ್ವಂದ್ವ. ಆ ದ್ವಂದ್ವ 6ನೇ ಕಾರಣ. ಈ 6 ಕಾರಣಗಳು ನಮ್ಮನ್ನ ಕನಸಿಗೆ ದೂಡ್ ಬಿಡುತ್ತೆ ಅನ್ನುವಂಥದ್ದು. ಮತ್ತೊಮ್ಮೆ ಹೇಳ್ತೇನೆ, ಕಷ್ಟ, ಸುಖ, ಕಷ್ಟದ ಹೆಚ್ಚಳದ ಭಯ, ಸುಖದ ತಗ್ಗುವಿಕೆಯ ಭಯ, ಸಾಮರ್ಥ್ಯದಕ್ಕೆ ಅವಕಾಶವಿಲ್ಲದೆ ಇರೋ ಭಯ, ಅವಕಾಶ ಇದು ಸಿಕ್ಕಿದಾಗ ಅದು ತಪ್ಪಿ ಹೋಗುವ ಭಯ, ಗೆಲುವು ಆಗುವುದೋ ಇಲ್ಲವೋ ಎನ್ನುವ ದ್ವಂದ್ವ. ಈ 6 ಅಂಶಗಳು ನಮಗೆ ಕನಸಾಗುತ್ತೆ ಅಂತಿರೋದ್ರಿಂದ ಈ ಕನಸಿನ ಬಗ್ಗೆ ಯಾರ ಜೀವನದಿಂದ ಪಾಠ ಕಲ್ತ್ಕೋಬಹುದು ಅಂದ್ರೆ, ಎಲ್ಲರ ಜೀವನದಿಂದ, ನಮ್ಮ ಜೀವನದಲ್ಲೂ ಕಲ್ತ್ಕೋಬಹುದು. ಯಾಕೆಂದ್ರೆ ಕಷ್ಟ ಸುಖ ಯಾರಿಗಿಲ್ಲ ಹೇಳಿ. ಕಷ್ಟ ಸುಖ ಬಂದ್ಮೇಲೆ ನಾವು ಅದಕ್ಕೆ ಕನಸು ಎಲ್ರಿಗೂ ಇದೆ ಅನ್ನುವಂಥದ್ದು. ಹಾಗಾಗಿ ನಾವು ಕಷ್ಟ ಸುಖವಾಗೇ ಎದುರಿಸ್ಬಿಟ್ಟಿದೀವಿ. ಆದ್ರೆ ಕೆಲವರು ಕಷ್ಟ ಸುಖವನ್ನ ಬೇರೆ ರೀತಿಯಲ್ಲಿ ಅದನ್ನ ಪಾಠವಾಗಿ ಮಾಡಿರುವಂತ ಮಾದರಿಗಳಿದೆಯಲ್ಲ, ಆ ಮಾದರಿಗಳು ನಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸಿಕೊಳ್ಳಲು ಅತ್ಯಂತ ಪೂರಕವಾಗಿ ಇರುತ್ತವೆ ಅನ್ನೋವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹೀಗಾಗಿಯೇ ನಾವು ಈ ಕಾರ್ಯಕ್ರಮದಲ್ಲಿ ಆದರ್ಶ ಪಾತ್ರಗಳನ್ನ
5 ರಾತ್ರಿ ಮಲಿಕೊಳ್ಳುವಾಗ ಹೇಳುವಂತ ಒಂದು ಸಂಪ್ರದಾಯ ಇತ್ತಲ್ಲ, ಅದಕ್ಕೆ ಆ ಪಾತ್ರಗಳನ್ನ ತಗೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಇಲ್ಲಿ ಈಗ ನಾವು ಇವತ್ತಿನ ಅಗತ್ಯವಾದಂಥ ಹನುಮಂತನ ಪಾತ್ರವನ್ನ ಕುರಿತು ಮಾಡೋಣ. ಮಲ್ಲಿಕಾರ್ಜುನ ಅನ್ನೋರು ಏನೋ ಕೈ ಎತ್ತಿದ್ದಾರೆ, ಅವ್ರದ್ದೇನಿದೆಯೋ ಪ್ರಶ್ನೆ ಕೇಳಿದ್ರೆ ಅದನ್ನ ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗ್ಬೋದು. ಮಲ್ಲಿಕಾರ್ಜುನ ಅವರು, ಕೆ ಮಲ್ಲಿಕಾರ್ಜುನ ಅವರು ಓಪನ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ. ನೀವೇನ್ ಹೇಳ್ಬೇಕಂತಿದ್ದೀರಾ ಹೇಳಿ. ಕೈ ಎತ್ತಿದ್ದಾರೆ ಅಂತ ನಾನು ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಆರಾಮಿದ್ದೀರಿ ಸರ್? ಈಗ ಪ್ರೋಗ್ರಾಮ್ ಇದಾಗುತ್ತಪ್ಪ, ಆಮೇಲೆ ಮಾತಾಡೋಣ. ಓಕೆ, ಸರಿ ಸರಿ, ಆಯ್ತು ಸರ್, ಆಯ್ತು. ಪ್ರಶ್ನೆ ಆಮೇಲೆ ಕೇಳ್ತೀನಿ ಸರ್. ಆಮೇಲೆ ಕೇಳಿ, ಅದು ಒಳ್ಳೇದಿಲ್ಲ. ಸರಿ ಸರಿ, ಆಮೇಲೆ ಕೇಳ್ತೀನಿ ಸರ್. ಓಕೆ, ಆಯ್ತು. ಈಗ 2 ಪಾತ್ರಗಳ ಬಗ್ಗೆ ನಾನು ಇವತ್ತು ಮಾತಾಡ್ಬೇಕಾಗಿದೆ. ಮೊದಲು ಹನುಮಂತನ ಪಾತ್ರಕ್ಕೆ ನಾನು ಬರ್ತೇನೆ. ಹನುಮಂತನ ಪಾತ್ರ ಯಾವಾಗ್ಲೂ ನಮಗೆ ಕರ್ನಾಟಕದ ಜನಕ್ಕೆ ತುಂಬಾ ಆಪ್ಯಾಯಮಾನವಾದದ್ದು. ಯಾಕೆ ಅಂದ್ರೆ ಕರ್ನಾಟಕ ಹನುಮಂತ ಕರ್ನಾಟಕದ ಕೊಪ್ಪಳ ಪ್ರದೇಶದ ಅಂಜನಾದ್ರಿಯಲ್ಲಿ ಹುಟ್ಟಿ ಬೆಳೆದವನು ಅನ್ನುವಂಥ ಒಂದು ನಂಬಿಕೆ ಇರೋದ್ರಿಂದ ಯಾವಾಗ್ಲೂ ನಮ್ಮದು ಅಂತ ಯಾವ್ದಾಗತ್ತೋ ಅದ್ರ ಮೇಲೆ ಮಮಕಾರ ಸ್ವಲ್ಪ ಇರುತ್ತೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಅರ್ಥವಾಗುವಂತ ಸಂಗತಿ. ಆತ್ಮೀಯರೇ, ಇಲ್ಲಿ ಹನುಮಂತ ರನ್ನಿಂಗ್ ನಡೀತೈತೆ, ದಯವಿಟ್ಟು ಯಾರು ಮೈಕ್ರೋಫೋನ್ ಆನ್ ಮಾಡಬೇಡಿ ವೆಬಿನಾರ್ ಮುಗಿಯೋವರೆಗೂ. ಹನುಮಂತ ಇನ್ನೊಂದು ದೃಷ್ಟಿಯಿಂದಲೂ ಕೂಡ ವಿಶೇಷವಾಗಿ ಗಮನಿಸಬೇಕಾದ್ದು, ನಮ್ಮ ನಾಟಕಗಳಲ್ಲಿ ಹನುಮಂತನ ಪಾತ್ರವನ್ನ ತುಂಬಾ ವಿಕಾರ ಮಾಡಿಬಿಟ್ಟಿದ್ದಾರೆ. ಹನುಮಂತನ ಪಾತ್ರ ಮಾಡೋದು ಕೋತಿ ತರ ಅಂತ ತಿಳ್ಕೊಂಡಿದ್ದಾರೆ. ಅದು ತುಂಬಾ ಆ ಪಾತ್ರಕ್ಕೆ ಆಗ್ತಾ ಇರುವಂತಹ ಅನ್ಯಾಯ. ಹನುಮಂತನ ಪಾತ್ರಕ್ಕೆ, ನಾರದನ ಪಾತ್ರಕ್ಕೆ, 2 ಪಾತ್ರಕ್ಕೆ ಪುರಾಣದ ಪಾತ್ರಗಳನ್ನ ಗೇಲಿ ಮಾಡೋ ಸಾಮಗ್ರಿ ಮಾಡ್ಬಿಟ್ಟಿದ್ದಾರೆ. ನಾರದ ಕಲಹಪ್ರಿಯ, ಜಗಳ ತಂದಿರ್ತಾನೆ ಅಂತ, ಹನುಮಂತ ಕೋತಿಯಾಗಿ ಆಡ್ತಾನೆ ಅಂತ. ವಾಸ್ತವವಾಗಿ ರಾಮಾಯಣದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿದೆ. ಏನಪ್ಪಾ ಅಂದ್ರೆ, ಹನುಮಂತ ಅತ್ಯಂತ ಗಂಭೀರವಾದವನು, ನವವ್ಯಾಕರಣ ಪಂಡಿತ ಅನ್ನುವಂಥ ಸಂಗತಿ. ಮೊದಲನೇ ಬಾರಿಗೆ ಹನುಮಂತನನ್ನ ಭೇಟಿಯಾದಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಅವನು ಮಾತಾಡೋ ಧ್ವನಿ ಗಮನಿಸು, ಅವನ್ ಬಳಸ್ತಾ ಇರೋ ಶಬ್ದ ಗಮನಿಸು, ಅವನ್ ವಿನಯ ಗಮನಿಸು, 5 ಶ್ಲೋಕಗಳಲ್ಲಿ ವಿವರಿಸ್ತಾನೆ, ನೀನ್ ಅದನ್ನ ಕಲ್ತ್ಕೋ ಅಂತ ತಮ್ಮನಿಗೆ ಸೂಚನೆ ಕೊಡ್ತಾನೆ. ಒಬ್ಬ ರಾಜಕುಮಾರನಿಗೆ ಮಾದರಿಯಾಗುವ ರೀತಿಯಲ್ಲಿ ಆಂಜನೇಯ ಮಾತನಾಡಿದ ಅನ್ನುವಂಥದ್ದು ಇದೆಯಲ್ಲ, ಅತ್ಯಂತ ಮುಖ್ಯವಾದ ಸಂಗತಿ. ಇನ್ನೂ ಒಂದು ವಿಚಿತ್ರವಾದ ಸಂಗತಿ ಇದೆ. ಏನಪ್ಪಾ ಅಂದ್ರೆ, ಹನುಮಂತನ ಕುರಿತಂತೆ ಮನೆಗೆ ಯಾರಿಗಾದ್ರು ಕಷ್ಟ ತಾಪತ್ರಯ ಇದ್ರೆ ಅವರು ಸುಂದರಕಾಂಡ ಓದಿ ಅನ್ನುವಂಥದ್ದು. ಹನುಮಂತನ ಭೇಟಿಯಾದಾಗಿನಿಂದ ಮುಂದಿನ ಭಾಗ ಇದೆಯಲ್ಲ, ಅದನ್ನ ರಾಮಾಯಣದಲ್ಲಿ ಸುಂದರಕಾಂಡ ಅಂತ ಕರೀತಾರೆ. ಅದು ಸುಂದರಕಾಂಡ ಅಂತ, ಕಾಂಡವೇ ಸುಂದರವಾಗಿದೆ ಅಂತಾನೂ ಅರ್ಥ ಮಾಡ್ಕೋಬಹುದು. ಸುಂದರ ಅನ್ನೋ ಪದಕ್ಕೆ ಕೋತಿ ಇನ್ನೂ ಒಂದು ಅರ್ಥ ಇದೆ. ಆದ್ದರಿಂದ ಹನುಮಂತ ಬಂದಿದ್ರಿಂದ ಅದು ಸುಂದರಕಾಂಡ ಆಯ್ತು ಅನ್ನೋ ಕಾರಣನೂ ಇರಬಹುದು. ಏನೇ ಆಗ್ಲಿ, ಈ ಸುಂದರಕಾಂಡದ ಒಂದು ವಿವರಣೆ ಕನ್ನಡದ ಜನರಿಗೆ ವಿಶೇಷವಾಗಿ ಮಹತ್ವ ಪಡೆದಿದೆ ಅನ್ನುವಂಥದ್ದು. ತಮಗೆ ಆಸಕ್ತಿ ಇದ್ರೆ ವಿದ್ಯಾಭೂಷಣರು ಹಾಡಿರುವಂತ ಎಷ್ಟು ಸಾಹಸವಂತ ನೀನೇ ಗುಣವಂತ ಅಂತ ಒಂದು ಹಾಡಿದೆ, ಅದನ್ನ ಇವ್ರು ಹಾಡಿದ್ದಾರೆ, ವಿದ್ಯಾಭೂಷಣರು. ಇಡೀ ಸುಂದರಕಾಂಡವನ್ನ ಅದು ಪೂರ್ಣವಾಗಿ ವಿವರಿಸುತ್ತೆ. ಇನ್ನು ಹನುಮಂತನ ಬಗ್ಗೆ ಹೇಳೋಕ್ ಮುಂಚೆ ಇನ್ನೊಂದು ವಿಷಯ ಹೇಳಿ ನಾನು ಅಲ್ಲಿಂದ ಮುಂದಕ್ಕೆ ಹನುಮಂತನ ಪಾತ್ರದ ಬಗ್ಗೆ ನೇರವಾಗಿ ಪ್ರವೇಶಿಸ್ತೇನೆ. ಮಾಸ್ಟರ್ ಹಿರಣ್ಣಯ್ಯ ಅವರ ನಾಟಕದ ಕಂಪನಿಯಲ್ಲವರು BN ಚಿನ್ನಪ್ಪ ಅಂತ ಹೇಳಿದ್ರು. ಅವ್ರನ್ನ ಕೇಳಿದ್ರು ಸಂದರ್ಶನ ಮಾಡಿದಾಗ, ಯಾಕೆ ನಿಮ್ಮ ಈ ನಾಟಕಗಳು ಇವಾಗ ನಿಮ್ದು ಯಾಕೆ ಅಷ್ಟು ಚೆನ್ನಾಗಿ ಆಗ್ತಿಲ್ಲ? ಮುಂಚೆ ಜನ ಅಷ್ಟು ಹುಚ್ಚೆದ್ದು ಕುಣಿದು ನೋಡ್ತಾ ಇದ್ರಲ್ಲ ಪೌರಾಣಿಕ ನಾಟಕಗಳು, ಇವಾಗ ನೀವು ಯಾಕೆ ಪೌರಾಣಿಕ ನಾಟಕನ ಆಡೋದೇ ಬಿಟ್ಬಿಟ್ರಿ ಅಂತ. ಆಗ ಚಿನ್ನಪ್ಪನವರು ಹೇಳಿದ ಮಾತು ತುಂಬಾ ಗಮನಾರ್ಹವಾದದ್ದು. ಅವ್ರು ಹೇಳಿದ್ರು, ನಮ್ಮ ಜನಕ್ಕೆ ಪುರಾಣದ ಕಥೆಗಳೆಲ್ಲ ಗೊತ್ತಿತ್ತು, ಜೊತೆಗೆ ಅದು ಪಾತ್ರವಾಗಿ ಕಾಣ್ತಿರ್ಲಿಲ್ಲ, ಅವರ ಮನಸ್ಸಿನ ಉತ್ಸಾಹಕ್ಕೆ ಪ್ರತೀಕವಾಗಿ ಕಾಣ್ತಾ ಇತ್ತು ಅಂತ ಹನುಮಂತನ ಉದಾಹರಣೆನೆ ತಗೊಂಡ್ರವ್ರು. ಆಂಜನೇಯ ವೇದಿಕೆಗೆ ಬಂದ ಅಂದ್ರೆ
ಆಂಜನೇಯನ ಪಾತ್ರದವನ್ನು ನೋಡ್ತಿರ್ಲಿಲ್ಲ ಅವರು, ಆಂಜನೇಯ ಅಂತಲೇ ನೋಡ್ತಿರ್ಲಿಲ್ಲ, ನನ್ನೊಳಗಿರುವ ಜೀವನದ ಉತ್ಸಾಹವೇ ಬಂದ್ ನಿಂತಿದೆ ಅನ್ನುವ ರೀತಿಯಲ್ಲಿ ನೋಡ್ತಾ ಇದ್ರು ಜನ ಅನ್ನುವಂಥದ್ದು ಅತ್ಯಂತ ಆಶ್ಚರ್ಯ ಹುಟ್ಟಿಸುವಂಥದ್ದು. ಅವ್ರು ಮುಂದಕ್ಕೆ ಹೇಳಿದ್ರು ಅವರು, ಈಗ ಅವ್ರು ಹಾಗೆ ನೋಡ್ಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಭಾವ ಪ್ರಪಂಚ ಇತ್ತು, ಈಗ ಆ ಭಾವ ಪ್ರಪಂಚವನ್ನ ತರ್ಕ ಕೊಂದು ಹಾಕ್ಬಿಟ್ಟಿರೋದ್ರಿಂದ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಭಾವ ಪ್ರಪಂಚ ಇಲ್ಲದೆ ಹೋಗಿರೋದ್ರಿಂದ ಈಗ ನಾವು ನಾಟಕ ಆಡಿದ್ರೆ ಅದು ಹನುಮಂತ ಕೋತಿ ಮುಂದೇನು ಅಂತ ಈ ತರ ಹೋಗುತ್ತೆ ಹೊರತು ನಾವು ಏನನ್ನ ಸಂಮೋಹನ ಮಾಡಿ ಜನರನ್ನ ಉತ್ಸಾಹ ತುಂಬ್ತಿದ್ವು ಅದು ತುಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋ ಮಾತನ್ನ ಅವರು ಅತ್ಯಂತ ವಿಷಾದದಿಂದ ಹೇಳಿದರು. ಈಗ ನಾನು ಇವತ್ತಿನ ಅವರ ಹನುಮಂತನ ಪಾತ್ರದ ಬಗ್ಗೆ ಚರ್ಚೆ ಮಾಡುವಾಗ ಪ್ರಾಯ ನಿಮ್ಮ ಪಾಲಿಗೆ ಸ್ವಲ್ಪ ಮಟ್ಟ ಆದ್ರೂ ಒಂದು ಭಾವ ಪ್ರಪಂಚ ಸೃಷ್ಟಿಯಾಗೋದ್ರ ಜೊತೆಗೆ ಹನುಮಂತ ಎದುರಿಸಿದ ಕಷ್ಟ ಸುಖಗಳ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದನ್ನ ನಾವು ಹೇಗೆ ಪರಿಭಾವಿಸಬೇಕು, ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನುವಂಥದ್ದು ತುಂಬಾ ಗಮನಾರ್ಹವಾದ್ದು. ಈಗ ನೇರವಾಗಿ ಇಲ್ಲಿಂದ ಆಚೆಗೆ ಹನುಮಂತನ ಪಾತ್ರವನ್ನ ಕುರಿತು ನಾನು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ. ಹನುಮಂತ ಅತ್ಯಂತ ಪ್ರೀತಿಯಾದಂತಹ ದೇವರು. ಈಗ ದೇವರ ಬಾಲ್ಯವನ್ನ ನೋಡೋದಕ್ಕೆ ಕೃಷ್ಣನ ಬಾಲ್ಯ ಬಿಟ್ರೆ ಗಣೇಶನ ಬಾಲ್ಯ ಇದೆ, ಬಾಲಗಣಪತಿಯ ಬಗ್ಗೆ ಅನೇಕ ಕಥೆಗಳಿದೆ, ಬಾಲ ಷಣ್ಮುಖನ ಬಗ್ಗೆ ಇದೆ. ಈ ಮೂರನ್ನು ಬಿಟ್ರೆ ಮುಂದಿಂದು ಹನುಮಂತಂದೇ ಜಾಸ್ತಿ ಇದೆ. ಹನುಮಂತನ ಗೆಜ್ಜೆ ಹನುಮ ಅಂತಾರೆ, ಹನುಮಂತನ ಮುದ್ದು ಹನುಮ ಅಂತಾರೆ. ಮುದ್ದು ಅನ್ನೋದೇ ಮುತ್ತು ಅಂತ ಆಗಿರೋದು, ಮುದ್ದು ಅನ್ನೋದು ತಮಿಳು ಎಲ್ಲ ಸೇರ್ಕೊಂಡು ಮುತ್ತು ಆಗಿರುತ್ತೆ. ನಮ್ಮ ರಾಜಕುಮಾರ್ ಅವರ ಹೆಸರು ಮುದ್ದು ರಾಜ್ ಅಂತ. ಕನಕಪುರ ಹತ್ರ ಮುತ್ತತ್ತಿ ಅಂತ ಒಂದು ಊರಿದೆ, ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಹಾಗಾಗಿ ಆಂಜನೇಯ ಮುದ್ದು ಮಗುನೆ ಎಲ್ರಿಗೂ ಅನ್ನುವಂಥದ್ದನ್ನ ನೀವು ಗಮನಿಸ್ಬೇಕು. ಆಂಜನೇಯ ವಾಯುಪುತ್ರ, ತಾಯಿ ಅಂಜನಾದೇವಿ. ಅಂಜನಾದೇವಿಯ ಪುತ್ರನಾಗಿ ಹುಟ್ಟಿರುವಂತಹ ಹನುಮಂತ ಇದಾನಲ್ಲ, ಆ ಹನುಮಂತ ಏನ್ ಮಾಡ್ದ ಅಂದ್ರೆ ಅವನು ಬಾಲ್ಯದಲ್ಲೇನೆ ಅತ್ಯಂತ ಉತ್ಸಾಹವಾಗಿದ್ದ. ಆ ಉತ್ಸಾಹವಾಗಿದ್ದಾಗ ಏನಾಯ್ತು ಅಂದ್ರೆ ಅವನಿಗೆ ಸೂರ್ಯನ ನೋಡಿ ಇದು ತುಂಬಾ ಹೊಳೆಯುವ ಚೆಂಡು, ನನಗೆ ಆ ಚೆಂಡು ಬೇಕು ಅಂತ ಸೂರ್ಯನೇ ಹಿಡಿಯಕ್ ಹೋದ ಅಂತ ಬರುತ್ತೆ ಕಥೆ. ಯಾವಾಗ ಅವನು ಸೂರ್ಯನೇ ಹಿಡಿಯಕ್ ಹೋದ್ನೋ, ಪೂರ್ವ ದಿಕ್ಕಿನ ಒಡೆಯ ಇಂದ್ರ, ವಾಯುವ್ಯ ದಿಕ್ಕಿನ ಒಡೆಯ ವಾಯು, ಅಷ್ಟ ದಿಕ್ಪಾಲಕರು ಇದಾರಲ್ಲ, ಆಫೀಸ್ ಬೇರರ್ಸ್ 8 ದಿಕ್ಕಿಗೂ, ಅದ್ರಲ್ಲಿ ಒಬ್ಬ ವಾಯು ಒಬ್ಬ ಇಂದ್ರ. ಇವನು ತನ್ನ ಸಹೋದ್ಯೋಗಿ ಮಗ ಅಲ್ಲಿ ಹೋಗ್ಬಿಟ್ಟು ಸುಟ್ಟು ಹೋಗ್ತಾನಲ್ಲ ಸೂರ್ಯನ ಹತ್ರಕ್ಕೆ ಹೋದ್ರೆ, ಈ ಹುಡುಗನ್ಗೆ ತನ್ನ ಸ್ವಸಾಮರ್ಥ್ಯದ ಉತ್ಸಾಹ ಅತಿಯಾಗ್ಬಿಡ್ತಲ್ಲ. ನಾನು ಹೇಳಿದಲ್ಲ, ಉತ್ಸಾಹ ಅವಕಾಶ ಸಿಕ್ಕಿದ್ರು ತೊಂದರೆ ಆಗುತ್ತೆ ಅಂತ. ಹಾಗೆ ಇವನು ಅವಕಾಶ ಸಿಗೋದೂ ಕಾಯಲಿಲ್ಲ, ಹನುಮಂತ ಸೀದಾ ಹೋದ ಅಂದಾಗ ಇಂದ್ರ ಅವನಿಗೆ ತನ್ನ ಆಯುಧದಿಂದ ಬಿಡಿದಾಗ ಆಂಜನೇಯನ ಮೂತಿ ದಪ್ಪ ಆಯಿತು ಅನ್ನುವಂಥದ್ದು. ಜೊತೆಗೆ ಕೋಪ ಬಂದು ಇಂದ್ರ ಏನ್ ಮಾಡ್ದ, ಶಾಪ ಕೊಟ್ಬಿಟ್ಟ, ನಿನ್ನ ಸಾಮರ್ಥ್ಯ ನಿನಗೆ ಮರೆತು ಹೋಗ್ಲಿ, ನಿನ್ನ ಸಾಮರ್ಥ್ಯದ ಪ್ರಜ್ಞೆ ನಿನಗೆ ಜಾಸ್ತಿ ಆಗ್ಬಿಟ್ರೆ ಪ್ರಪಂಚಕ್ಕೆ ತೊಂದರೆ ಮಾಡ್ತೀಯ, ಅದರಿಂದ ನಿನ್ ಸಾಮರ್ಥ್ಯ ನಿಂಗೆ ಮರೆತು ಹೋಗ್ಲಿ ಅಂತ ಹೇಳಿ ಶಾಪ ಕೊಟ್ಟ. ಮಗನಿಗೆ ಆದ ಪೆಟ್ಟಿನಿಂದ ಮಗನ ಮೂತಿ ಊದ್ಕೊಂಡ್ರೆ, ಮಗನಿಗೆ ಪೆಟ್ಟು ಮಾಡಿದ್ನಲ್ಲ ಅಂತ ಇಂದ್ರನ ಮೇಲೆ ಕೋಪ ಬಂದು ವಾಯು ಮೂತಿ ಊದಿಸ್ಕೊಂಡ. ಏನ್ ನನ್ ಮಗನಿಗೆ ನೀ ಹೀಗೆ ಅನ್ಯಾಯ ಮಾಡಿದೆ ಅಂತ ಬೀಸೋದೇ ನಿಲ್ಲಿಸ್ಬಿಟ್ಟ. ಆಗ ತಿರ್ಗ ಇಂದ್ರ ಕರೆದು ಹೇಳ್ದ, ನಿನ್ಗೆ ಏನೇ ಬೇಜಾರಿದ್ರು ನಿನ್ನ ಕರ್ತವ್ಯನ್ ಬಿಡೋ ಹಾಗಿಲ್ಲ. ಭಾರತೀಯರಲ್ಲಿ ಕರ್ತವ್ಯವೇ ದೇವರು ಅನ್ನುವಂಥ ಭಾವನೆ ಇದೆ. ವೆಂಕಟೇಶ್ವರ ಸುಪ್ರಭಾತದಲ್ಲಿ ಇದೆಯಲ್ಲ, ಕರ್ತವ್ಯಂ ದೈವಂ, ಕರ್ತವ್ಯವೇ ದೇವರು ಅಂತ. ಅವಾಗ ವಾಯು ತುಂಬಾ ಬೇಜಾರ್ಸ್ಕೊಂಡ, ನೀನ್ ನನ್ನ ಮಗನ್ಗೆ ಹೀಗೆ ಹೊಡಿಬಹುದಾ ಅಂತ. ಆಗ ಇಂದ್ರ ಹೇಳ್ದ, ಅವನಿಗೆ ಹೊಡಿದೇ ಇದ್ದಿದ್ರೆ ಸೂರ್ಯನ ಹತ್ರ ಹೋಗಿ ಸುಟ್ಟೋಗೋನಲ್ಲ ನಿನ್ ಮಗ, ನೀನ್ ಗಾಳಿಯ ಮಗ, ನಿನ್ ಮಗನೇ ಸರಿ, ಆದ್ರೆ ಅವನು ಸುಟ್ಟೋಗೋನಲ್ಲ, ತಪ್ಸಕ್ ನಂಗೆ ಬೇರೆ ದಾರಿ ಇರ್ಲಿಲ್ಲ. ಅವ್ನಿಗೆ ಎಷ್ಟು ಸಾಮರ್ಥ್ಯ ಇತ್ತು ಅಂದ್ರೆ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಅವನು, ಅದಕ್ಕೋಸ್ಕರ ನಾನು ಹೊಡೆದೆ. ಆದ್ರೆ ಒಂದಂಶ ಹೇಳ್ತೀನಿ, ನಾನು ನಿಂಗೆ ಅವನಿಗೆ ಶಾಪ ಕೊಟ್ಟಿದ್ದು ಅವ್ನಿಗೆ ಒಳ್ಳೇದೇ ಆಗುತ್ತೆ. ಅದಕ್ಕೆ ನಾನು ಇನ್ನೊಂದು ಇದನ್ನು ಕೊಟ್ಟಿದ್ದೀನಿ, ಅವನಿಗೆ ವಿನಾಯಿತಿ ಕೊಟ್ಟಿದ್ದೀನಿ. ಯಾವುದಾದ್ರೂ ಸತ್ಕಾರ್ಯ ಮಾಡಕ್ ಹೋದಾಗ ಅವನಿಗೆ ಅವನ ಸಾಮರ್ಥ್ಯ ನೆನಪಾಗ್ಲಿ, ಅಲ್ಲಿವರೆಗೂ ಅವನ ಸಾಮರ್ಥ್ಯ ಅವನಿಗೆ ನೆನಪಾಗದೆ ಮುಂಚೆನೆ ಆಗ್ಬಿಟ್ರೆ ಅವನ ಅಪಾಯಕ್ಕೆ ಸಿಕ್ಕಾಕೋತಾನೆ ಅನ್ನೋ ಕಾರಣಕ್ಕೆ ಅದು ವರ, ಅದು ಶಾಪ ಅಲ್ಲ ಅಂತ ಇಂದ್ರ ಹೇಳ್ದ. ಆಗ
ವಾಯು ಸುಮ್ನಾದ. ಆ ಅಂಶನ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹೇಳಿದ್ನಲ್ಲ ದುಃಸ್ವಪ್ನಗಳು ಯಾವಾಗ ಬೀಳುತ್ತೆ ಅಂದ್ರೆ ಕನಸುಗಳಿಂದಾಗಿ. ಮೊದಲೇ ವಾಯು ದೇವನಿಗೆ ಕನಸು ಬೀಳ್ಬೇಕಾಗಿತ್ತು, ನನ್ನ ಮಗನ್ನ ನಿಯಂತ್ರಣ ಮಾಡಬೇಕು, ಅವನಿಗೆ ಸ್ವಸಾಮರ್ಥ್ಯದ ಪ್ರಜ್ಞೆ ಜಾಸ್ತಿ ಇದೆ ಅಂತ. ಅದ್ ಮಾಡಿಲ್ದೇ ಇದ್ರಿಂದ ಇಷ್ಟೆಲ್ಲ ಹಗರಣ ಆಯ್ತಲ್ಲ. ಆ ಶಾಪ ಕೊಟ್ಟಲ್ಲ ಯಾರಿಗೆ? ಹನುಮಂತನಿಗೆ ಇಂದ್ರ ಶಾಪ ಕೊಟ್ಟ. ಆಗ ಆ ಸ್ವಸಾಮರ್ಥ್ಯ ಮರ್ತೋಯ್ತಲ್ಲ ಹನುಮಂತನಿಗೆ, ಸಾಮಾನ್ಯ ಮಗುವಿನಂತೆ ಆದ. ಆ ಸಾಮಾನ್ಯ ಮಗುವಿನಂತೆ ಆದದ್ದರಿಂದ ಅವನು ನವವ್ಯಾಕರಣ ಪಂಡಿತ ಆಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಯ್ತು. ಈಗ ನೋಡಿ, ತುಂಬಾ ತೀಟೆ ಮಾಡೋ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ಅವ್ರು ತೀಟೆ ಮಾಡ್ತಾ ಇದ್ರೆ ಮೇಷ್ಟ್ರ ಪಾಠ ಎಲ್ಲ ಅರ್ಥ ಆಗುತ್ತೆ? ಆಗೋದಿಲ್ಲ. ಅವ್ರಿಗೆ ತೀಟೆ ಕಡೆನೇ ಗೀಳು. ಆದ್ರೆ ಅವ್ರಿಗೆ ತೀಟೆ ಮಾಡೋ ಮನೋಭಾವ ಮರ್ತೋಗ್ಬಿಟ್ರೆ ಏಕಾಗ್ರತೆಯಿಂದ ಪಾಠ ಕೇಳ್ತಾರೆ. ಹಾಗಾಗಿ ಸ್ವಸಾಮರ್ಥ್ಯದ ಅರಿವು ನಮಗೆ ಯಾವಾಗಲೂ ಇದ್ರೆ ನಮ್ಮನ್ನು ಸ್ವಸಾಮರ್ಥ್ಯ ಸುಮ್ಮನೆ ಕೂತಿರೋಕೆ ಬಿಡೋದಿಲ್ಲ. ಇವತ್ತಿನ ಮನೋವಿಜ್ಞಾನದಲ್ಲಿ ಹೇಳೋದಾದ್ರೆ ಹೈಪರ್ ಆಕ್ಟಿವ್ ಚೈಲ್ಡ್, ಅತಿಯಾದಂಥ ಚಟುವಟಿಕೆ ಮಗು ಆಗ್ಬಿಡುತ್ತೆ. ಹಾಗೆ ಹನುಮಂತ ಹುಟ್ಟಿದ್ದು ಹೈಪರ್ ಆಕ್ಟಿವ್ ಚೈಲ್ಡ್ ಆಗಿ ಆ ಹೈಪರ್ ಆಕ್ಟಿವಿಟಿ ಕಿತ್ತಾಕತ್ಲು. ಎಲ್ಲವೂ ಮರ್ತೋಯ್ತು ಅವನಿಗೆ, ತನ್ನ ಸಾಮರ್ಥ್ಯ ಏನು ಅನ್ನೋದು ಮರ್ತೋಯ್ತು. ತಾನು ಒಂದು ಮಗುವಾಗ ಯಾರಿಗೆ ತನ್ನ ಸಾಮರ್ಥ್ಯವನ್ನು ಒತ್ತೆ ಇಡುವ ಸಾಮರ್ಥ್ಯ ಇದೆಯೋ ಅವರೇ ಪಾಠನ ಚೆನ್ನಾಗಿ ಕಲ್ತ್ಕೊಳಕ್ಕಾಗೋದು. ತಮ್ಮ ಸಾಮರ್ಥ್ಯ ಮರಿಬೇಕು ಕಲಿಯುವಾಗ. ತಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೆ ಹೋದ್ರೆ ಕಲ್ತ್ಕೊಳ್ಳೋದು ಆಗೋದಿಲ್ಲ. ಆದ್ದರಿಂದ ಯಾವಾಗ ತನ್ನ ಸಾಮರ್ಥ್ಯ ಮರ್ತೋಯ್ತೋ ಹನುಮಂತನ ಕಲಿಕೆ ಅತ್ಯಂತ ಚೆನ್ನಾಗಿ ಆಯ್ತು. ಇದು ನಾವು ಮೊದಲು ತಿಳ್ಕೋಬೇಕಾದದ್ದು ಹನುಮಂತನ ಪಾತ್ರದಿಂದ. ಹಾಗೇನೆ ನಾವು ಅಷ್ಟೇ ಮಲಿಕೊಳ್ಳುವಾಗ ಸ್ವಸಾಮರ್ಥ್ಯದ ಜ್ಞಾಪಿಸ್ಕೊಂಡ್ರೆ ಸುಮ್ಮನಿರಕ್ ಬಿಡೋದಿಲ್ಲ. ಸ್ವಸಾಮರ್ಥ್ಯದ ಪ್ರಜ್ಞೆ ನಮ್ಮನ್ನ ರಾಜಸಕ್ಕೆ ತಳ್ಳುತ್ತೆ. ಆದ್ದರಿಂದ ನಾವು ಮಲಿಕೊಳ್ಳೋ ಅಷ್ಟೊತ್ತು ಸ್ವಸಾಮರ್ಥ್ಯವನ್ನು ಮರಿಬೇಕು ಅನ್ನೋದು ಹನುಮಂತ ಹೇಳಿಕೊಡಬಹುದಾದ ಮೊದಲ ಪಾಠ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಕಥೆ ನಮ್ಗೆ ಗೊತ್ತಿದೆ, ಆದ್ರೆ ಆ ಕಥೆನ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದು ಇದೆಯಲ್ಲ, ಆಗ ಒಂದು ಭಾವ ಪ್ರಪಂಚ ಸೃಷ್ಟಿಯಾಗುತ್ತೆ. ಹೀಗೆ ಅರ್ಥ ಮಾಡ್ಕೊಳ್ದಿದ್ರೆ ಭಾವ ಪ್ರಪಂಚ ಸೃಷ್ಟಿ ಆಗೋದಿಲ್ಲ. ಇದು ನಮ್ಮ ತಾಪತ್ರಯ. ಇರ್ಲಿ ಬಿಡಿ. ಆಮೇಲೆ ಹನುಮಂತ ಚೆನ್ನಾಗಿ ಬೆಳೆದ, ಎಲ್ಲವನ್ನು ಕಲ್ತ್ಕೊಂಡ. ತನ್ನ ಸಾಮರ್ಥ್ಯಕ್ಕೆ ಅರ್ಹವಾದ ಹುದ್ದೆ ಅಲ್ವೇ ಅಲ್ಲ. ಹಾಗೆ ನೋಡಿದ್ರೆ ಸುಗ್ರೀವಂಗಿನ ಹನುಮಂತ ವಿನಯವಂತ, ವಿದ್ಯಾವಂತ, ಸಾಮರ್ಥ್ಯ ಇರುವಂತವನು. ಆದರೂ ಕೂಡ ಅವನು ಸುಗ್ರೀವನ ಸಚಿವನಾಗಿ ಕೆಲಸ ಮಾಡಿದ್ನೆ ಹೊರತು ಅವನಿಗೆ ಗೊತ್ತಿದ್ರೆ ಅವನಿಗೆ ಅವನ ಸಾಮರ್ಥ್ಯ ಗೊತ್ತಿದ್ದ ಜಳಕಾದಿರೋನು. ನನ್ನ ಸಾಮರ್ಥ್ಯಕ್ಕಿರುವಂತ ಕೆಲಸ ಕೊಡು, ನಿಂಗಿನ ನಾನೇ ಸಮರ್ಥ ಅಂತ ಹೇಳೋನು ಗೊತ್ತಿಲ್ವಲ್ಲ ಅವನಿಗೆ. ಆದ್ದರಿಂದ ಸುಗ್ರೀವನ ಸಖನಾಗಿ, ಸುಗ್ರೀವನ ಸಚಿವನಾಗಿ ಇದ್ದ. ಆ ಸಚಿವನಾಗಿದ್ರೂ ಕೂಡ ತನ್ನ ವಿದ್ವತ್ತಿನಿಂದ ತನ್ನ ಸಾಮರ್ಥ್ಯವನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡ್ಕೋತಿದ್ದ. ಸುಗ್ರೀವನಿಗೂ ವಾಲಿಗೂ ಜಗಳ ಆಗಿ ವಾಲಿ ಬಂದು ಎಲ್ಲಿ ಕೊಂದುಬಿಡ್ತಾನೋ ಅಂತ ಈ ಋಷ್ಯಮುಖ ಪರ್ವತದಲ್ಲಿ ಊತ್ಕೊಂಡು ಸುಗ್ರೀವ ಇದ್ದ. ಅವನ ಸೇವೆ ಮಾಡಿಕೊಂಡು ಹನುಮಂತ ಇದ್ದ. ರಾಮ ಸೀತೆಯನ್ನ ಅರಸ್ತಾ ಕಾಡಿಗೆ ಬಂದವನು ಋಷ್ಯಮುಖ ಪರ್ವತಕ್ಕೆ ಬಂದಾಗ ಹನುಮಂತನಿಗೆ 2 ಅನುಮಾನ ಬಂತು. ಇವನು ಯಾರೋ ಮನುಷ್ಯ ಬರ್ತಾ ಇದ್ದಾನಲ್ಲ, ನಮ್ಮ ವೈರಿ ಇರಬೇಕು ಅಂತ ಒಂದು ಅನುಮಾನ. ಎರಡನೇದು, ವಾಲಿಯೇ ಆ ತರ ವೇಷ ಹಾಕೊಂಡು ಬಂದಿದಾನ, ಮನುಷ್ಯನ ವೇಷ ಹಾಕೊಂಡು ಬಂದಿದಾನ ಅಂತ ಅನುಮಾನ ಬಂತು. ಆದ್ರೂ ಮುಂದಕ್ಕೆ ಅದನ್ನೇ ಗಮನಿಸ್ತಾ ಇವೆರಡೂ ಅಲ್ಲ ಅನ್ನೋದನ್ನ ನಿಧಾನವಾಗಿ ಖಾತರಿ ಮಾಡಿಕೊಂಡು ಅವನನ್ನ ಶತ್ರು ಅಂತ ಸಾಯಿಸುವ ದುಡುಕಿಗೂ ಹೋಗದೆ ಅತ್ಯಂತ ಸಮಾಧಾನವಾಗಿ ಅವ್ರ ಹತ್ರ ಹೋಗಿ ಮಾತಾಡ್ದ. ನೀವ್ ಯಾರು, ಯಾಕೆ ಬಂದಿದ್ದೀರಾ ಅಂತ. ಆಗ ಮಾತಾಡ್ದಾಗ್ಲೇ ರಾಮ ಅವನನ್ನ ಹೊಗಳಿದ್ದು, ಹನುಮಂತನ. ನೋಡು, ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ತನ್ನ ಮಿತಿಯನ್ನು ತಿಳ್ಕೊಂಡಿದ್ದಾನೆ, ಇನ್ನೊಬ್ಬರನ್ನ ಗೌರವಿಸೋದು ತಿಳ್ಕೊಂಡಿದ್ದಾನೆ. ನೀನು ನಿಜವಾಗಿ ಮಾತಾಡುವ ಕಲೆಯನ್ನು ಹನುಮಂತನಿಂದ ಕಲ್ತ್ಕೋ. ತುಂಬಾ ವೇದ ವಿಧನಾಗಿಲ್ದೇ ಇದ್ರೆ, ಚೆನ್ನಾಗಿ ತಿಳ್ಕೊಳ್ದೇ ಇದ್ರೆ, ಜಗತ್ತಿನ ಬಗ್ಗೆ ತಿಳುವಳಿಕೆ ಇಲ್ದಿರಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೊಗಳ್ದ ಅನ್ನುವಂಥದ್ದು ಅಲ್ಲಿ ಬಂದುವಂತಹ ಸಂಗತಿ. ಆಮೇಲೆ ಗೊತ್ತಾಯಿತು ಹೀಗೆ ತನ್ನ ಹೆಂಡತಿಯನ್ನ ಹುಡುಕಿಕೊಂಡು ರಾಮ ಬರ್ತಿದ್ದಾನೆ ಅಂತ. ತಕ್ಷಣ ಹೇಳ್ದ, ನನ್ನ ಯಜಮಾನನು ಇದೇ ಕಷ್ಟದಲ್ಲಿದ್ದಾನೆ, ನೀವಿಬ್ರು ಸ್ನೇಹಿತರಾಗಿ ಅಂತ ಅಂದ್ಬಿಟ್ಟು ಸುಗ್ರೀವ ಸಖ್ಯಕ್ಕೆ ಇವನು ಸೇತುವೆ ಆದ ಹನುಮಂತ. ಹಾಗಾಗಿ ಈ ತಾನು ದುಡುಕಿದ ಅನಿಸಿಕೆಗಳನ್ನೆಲ್ಲ
ದುಡುಕಿ ರಾಮನ ಮೇಲೆ ಜಗಳಕ್ಕೆ ಹೋಗಿದ್ರೆ ರಾಮಾಯಣ ಏನಾಗ್ತಿತ್ತೋ ಗೊತ್ತಿಲ್ಲ. ಆದ್ರೆ ನವವ್ಯಾಕರಣ ಪಂಡಿತನ ಸಂಯಮ ಇದೆಯಲ್ಲ, ಆ ಸಂಯಮ ನಮಗೂ ಇದ್ರೆ ಆ ಕಷ್ಟ ಬಂದ್ರೂನು ಅದ್ ಬರೋದೇ ಎಲ್ರಿಗೂ ಬಂದಿರೋದೇ ಅಂತ ನಾವ್ ಅನ್ಕೊಂಡು ಎದುರಿಸೋಕ್ ಸಾಧ್ಯ ಆಗತ್ತೆ. ಸುಖ ಹೋದ್ರು ಹೋಗ್ಲಿ, ಅದು ಯಾವತ್ತಿದ್ರು ಹೋಗೋದೆ, ನಾನೇ ಹೋಗ್ತೀನಿ ಸುಖ ಎಂತದ್ದು ಅಂತನ್ನುವ ಒಂದು ಏನಂತ ಹೇಳ್ತಾರೆ ಸಮಚಿತ್ತ ನಮ್ಗೆ ಇದ್ರೆ ನಿದ್ದೆ ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಅವನು ಸುಗ್ರೀವ ಸಿಕ್ಕಿದ್ದು ಮಾಡಿದ್ದು ಇದೆಲ್ಲ ಆಯ್ತು. ಇನ್ನು ರಾಮಾಯಣದ ಮುಂದಿನ ಭಾಗದಲ್ಲಿ ಹನುಮಂತನ ವರ್ತನೆ ಎಲ್ಲೆಲ್ಲಿ ನಮ್ಗೆ ತುಂಬಾ ನಿದ್ದೆ ಬರೆಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಅಂಥದಕ್ಕೆ ಹುಡ್ಕೊಂಡು ಹೋಗ್ತೀನಿ ನಾನು. ರಾಮಾಯಣ ಪೂರ್ತಿ ವಿವರಿಸೋದಲ್ಲ ಇಲ್ಲಿ. ಆಮೇಲೆ ಇದು ಎಂಥದ್ದು ಸಮುದ್ರೋಲ್ಲಂಘನದ ಪ್ರಸಂಗ. ಸಮುದ್ರದ ತಡಿಗೆ ಬಂದ್ಬಿಟ್ಟಿದ್ದಾರೆ. 3-4 ಪುರಾವೆಗಳು ಸಿಕ್ಕಿವೆ. ಅಲ್ಲೇ ಇದ್ದಾಳೆ ಸೀತೆ, ಇರುವ ಜಾಗ ಶ್ರೀಲಂಕಾ ಅಂತ. ಸಮುದ್ರ ಅಡ್ಡ ಬಂದ್ಬಿಟ್ಟಿದೆ. ಆಗ ಎಲ್ಲರ ಹತ್ರನು ಚರ್ಚೆ ಮಾಡ್ತಾನೆ, ಪ್ರಜಾಪ್ರಭುತ್ವ ರೀತಿಯಲ್ಲಿ ಬಂದಿರೋರೆಲ್ಲರ ಹತ್ರನು ಚರ್ಚೆ ಮಾಡ್ತಾನೆ. ಅಲ್ಲಿ ಇದೆಯಂತೆಲ್ಲ ನಾವೀಗ ಅಲ್ಲಿಗೆ ಹೋಗ್ಬೇಕಲ್ಲ, ಏನ್ ಮಾಡೋದು ಅಂತ. ಆಗ ನಮ್ ಕೈಲಿ ಯಾರ ಕೈಲೂ ಸಾಧ್ಯವಿಲ್ಲ, ನಮ್ ಪೈಕಿ ಎಲ್ಲ ಸರ್ವಶಕ್ತನಾದೋ ನೀನ್ ಹೋಗು ಅಂತ ಹೇಳ್ತಾರೆ. ಆ ಹೇಳಿದಾಗ ಹನುಮಂತ ಅವನಿಗೆ ತನ್ನ ಸಾಮರ್ಥ್ಯದ ನೆನಪಾಗುತ್ತೆ. ಯಾಕೆಂದ್ರೆ ಆ ಶಾಪದ್ದು ಹೋಯ್ತಲ್ಲ, ರಾಮನಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ದಾನಲ್ಲ, ಆಗ ಸಹಜವಾಗಿಯೇ ಅವನಿಗೆ ತನ್ನ ಸಾಮರ್ಥ್ಯದ ನೆನಪಾಗುತ್ತೆ. ಇದನ್ನ ಹನುಮಾನದ ಗೊಂದಲ, ನಾನು ಅದನ್ನ ತಮಾಷೆಯಾಗಿ ಹನುಮಾನ್ ಕಾಂಪ್ಲೆಕ್ಸ್ ಅಂತ ಹೇಳ್ತಿದ್ದೆ. ಕರ್ನಾಟಕದ ಜನ ಎಲ್ರಿಗೂ ಹನುಮಾನ್ ಕಾಂಪ್ಲೆಕ್ಸ್ ಇದೆ. ಯಾರು ಒಬ್ರು ಹಿಂದ್ಗಡೆಯಿಂದ ತಿವಿಬೇಕು, ನಿನ್ ಕೈಲಿ ಆಗತ್ತೆ ಹೋಗು ಮಾಡು ಅನ್ಬೇಕು, ಅಲ್ಲಿವರೆಗೂ ನಾವು ಮಾಡೋದಿಲ್ಲ. ಅದರಿಂದ ಹನುಮಂತನ ಶಾಪ ನಮಗೂ ಒಂಚೂರು ಉಳ್ಕೊಂಡ್ಬಿಟ್ಟಿದೆ ಅಂತ ತಮಾಷೆಯಾಗಿ ಹೇಳ್ತಿದ್ದೆ ನಾನು. ಏನೇ ಆಗ್ಲಿ, ಎಲ್ಲರೂ ಹೇಳಿದಾಗ ಅವನಿಗೆ ತನ್ನ ಸಾಮರ್ಥ್ಯದ ನೆನಪಾಗಿ ಅವನು ಹೋದ ಅನ್ನುವಂಥದ್ದು. ಹಾಗಾಗಿ ರಾತ್ರಿ ನಿದ್ದೆ ಮಾಡುವಾಗ ನನ್ನ ಸಾಮರ್ಥ್ಯ ಮರೆತು ಬಿಟ್ಟು ಬೆಳಗ್ಗೆ ಜ್ಞಾಪಿಸ್ಕೊಳ್ದೇ ಇದ್ರೆ ಬೆಳಗ್ಗೆ ಕೆಲಸ ಆಗಲ್ಲ. ಯಾವುದೋ ಬೆಳಗ್ಗೆ ಹೊತ್ತು ಜ್ಞಾಪಿಸ್ಕೋಬೇಕು, ರಾತ್ರಿ ಹೊತ್ತು ಮರಿಬೇಕು. ಆಗ್ಲೇ ದುಸ್ವಪ್ನ ಬೀಳದೆ ಇರೋದು, ವಿಶ್ರಾಂತಿ ನಮಗ್ ದೊರಕೋದು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಿ. ಆಮೇಲೆ ಮುಂದೆ ಹೋದ, ಅಲ್ಲಿ ಯಾರ್ಯಾರೋ ರಾಕ್ಷಸರು ನೆರಳನೆ ಹಿಡಿದೇಳು ಬಂದ್ಲು, ಲಂಕಿಣಿ ಬಂದ್ಲು, ಎಲ್ಲಾರನ್ನು ಇದ್ ಮಾಡ್ದ, ಆಯ್ತು. ಈಗ ಹನುಮಂತನ ಕಷ್ಟ ಜ್ಞಾಪಿಸ್ಕೊಳ್ಳಿ. ಅವನು ಸೀತೆ ನೋಡಿಲ್ಲ, ಸೀತೆಯ ಒಂದು ಫೋಟೋ ಗೀಟೋ ಏನಿಲ್ಲ, ಇದು ಇವಾಗ ಆಧಾರ್ ಕಾರ್ಡ್ ಇಲ್ಲ. ಅವನು ಸೀತೆಯನ್ನು ಹುಡುಕ್ಬೇಕು. ಹೇಗೆ ಹುಡುಕ್ಬೇಕು ಹೇಳಿ? ಯಾವ ಸೀತೆ ಅಂತ ಯಾರು ಅಂತ ಹೇಗೆ ಕಂಡುಹಿಡಿಬೇಕು? ಮತ್ತೆ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು? ಎಲ್ಲ ಗೊಂದಲವೇ. ಆದ್ರಿಂದ ಗೊಂದಲವನ್ನ ಗಾಬರಿ ಮಾಡ್ಕೊಳ್ದೇನೆ ಎದುರಿಸೋಂಥದ್ದಿದೆಯಲ್ಲ, ಅಂಥವ್ರಿಗೆ ದುಸ್ವಪ್ನ ಬೀಳೋದಿಲ್ಲ. ನಮ್ಮ ಬದುಕಿನ ಗೊಂದಲದಿಂದಲೇ ತಾನೇ ದುಸ್ವಪ್ನ. ಅಂದ್ರೆ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಎದುರಿಸಿದ ರಾಮ, ಇವನು ಹನುಮಂತ ಹೋದ. ಎಲ್ಲಿ ಹುಡುಕ್ಬೇಕು? ಎಲ್ಲಿ ಬೆಲೆ ಬಾಳೋ ವಸ್ತು ನೀಡ್ತಾರೆ, ಜೋಪಾನವಾಗಿ ಸುರಕ್ಷಿತವಾದ ಕಡೆ, ಅಲ್ಲೆಲ್ಲ ಹುಡುಕ್ಬೇಕು ಅಂತ ಹುಡುಕ್ದ. ಅಂತಃಪುರಕ್ಕೆ ಹೋದ. ರಾವಣ ಅಲ್ಲಿ ಮಲ್ಗಿದ್ ನೋಡ್ದ, ಮಂಡೋದರಿ ನೋಡ್ದ. ಮಂಡೋದರಿ ಸ್ವಲ್ಪ ವರ್ಚಸ್ನಿಂದ ಕೂಡಿದಿಂದ ಇವಳೇ ಸೀತೆ ಇರ್ಬೋದು ಅಂತ ಅನ್ಕೊಂಡ. ಆದ್ರೆ ಅವ್ಳು ನಿದ್ದೆ ಮಾಡ್ತಿದ್ಲು. ಇಷ್ಟು ನಿರಾಳವಾಗಿ ನಿದ್ದೆ ಮಾಡಕ್ ಸಾಧ್ಯವಿಲ್ಲ ಸೀತೆ, ಯಾಕೆಂದ್ರೆ ತನ್ನ ಗಂಡನ್ ಧ್ಯಾನ ಮಾಡ್ತಿರೋಳು, ಮಾಡಕ್ಕಾಗಲ್ಲ, ಇಲ್ಲೆಲ್ಲ ಹೀಗೆಲ್ಲ ಇರಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡ. ಎಲ್ಲ ಆ ಕಡೆಯಲ್ಲೂ ಸುತ್ತಾಡ್ದ. ಎಲ್ಲಿ ಹುಡುಕಿದ್ರು ಸೀತೆ ಕಾಣಲಿಲ್ಲ. ಇನ್ನೇನ್ ಕಾಣಲಿಲ್ವಲ್ಲ, ವಾಪಸ್ ಹೋಗ್ಬೇಕು ಅನ್ನೋ ಅಂಥದ್ದು ಅವನು ತೀರ್ಮಾನ ಮಾಡ್ಬೇಕು. ಈಗ ಹೊರಗಡೆ ಬಂದು ನಿಂತಿದ್ದಾನೆ. ತೀರ್ಮಾನ ಮಾಡಿದ್ರೆ ನಾನು ಹಾಗೆ ಹೋಗಿ ಹೇಳಿದ್ರೆ ಏನಾಗುತ್ತೆ? ರಾಮ ಪ್ರಾಯೋಪವೇಶ ಮಾಡ್ತಾನೆ, ಹೆಂಡತಿ ಸಿಕ್ಲಿಲ್ಲ ಅಂತ. ಸುಗ್ರೀವ ಪ್ರಾಯೋಪವೇಶ ಮಾಡ್ತಾನೆ, ನಾನು ಮಾತಿಗೆ ತಪ್ಪದೆ ಅಂತ. ಅಲ್ಲಿ ಭರತ, ನೀನು ಈ ವೇಳೆಗೆ ಬರ್ದೇ ಹೋದ್ರೆ ನಾನು ಅಲ್ಲೇ ಪ್ರಾಯೋಪವೇಶ ಮಾಡ್ತೀನಿ ಅಂತಾನೆ. ಇಷ್ಟೊಂದು ಜನದ ಸಾವಿಗೆ ಕಾರಣ ಆಗ್ತೀನಿ ಅಂತ ಗಾಬರಿ ಆಯ್ತು ಹನುಮಂತನ್ಗೆ. ನಾನು ಹೋಗಿ ವಾಸ್ತವ ಹೇಳಲೇಬೇಕು, ಹೇಳಿದ್ರೆ ಇಷ್ಟು ಜನ ಸಾವಿಗೆ ಕಾರಣ ಆಗುತ್ತೆ, ಇದನ್ನ ನಾನು ಹೇಗೆ ಸಹಿಸೋದು ಅಂತ ಚಿಂತೆ ಮಾಡ್ತಾ ಕೊನೆಗೆ ಆಂಜನೇಯ ಏನ್ ತೀರ್ಮಾನ ಮಾಡ್ದ ಅಂತ ವಾಲ್ಮೀಕಿ ಹೇಳ್ತಾರೆ ಅಂದ್ರೆ, ಅನಿರ್ವೇದ ಶ್ರೇಯೋ ಮೂಲ. ವೇದ ಅಂದ್ರೆ ನೋವು, ವೇದನೆ. ನಿರ್ವೇದ ಅಂದ್ರೆ ವೇದಿನಲ್ಲಿ ಮುಂದಕ್ಕೆ ಏನು ಮಾಡಕ್ಕೆ ತೋರ್ತಿಲ್ಲ, ಟೋಟಲಿ ಬ್ಲಾಂಕ್. ಹಾಗಿದ್ದಾಗ ನಿರ್ವೇದ ಆಗುತ್ತೆ. ಅವಾಗೇನು ನಾವೇನು ಕೆಲಸ ಮಾಡಕ್ಕಾಗಲ್ಲ. ಆದ್ರೆ ಅನಿರ್ವೇದ, ಆ ಮಾಡದಲ್ಲೇ ಉತ್ಸಾಹನ ಉಳಿಸ್ಕೊಂಡ್ರೆ ಮುಂದೆ ಮಂಗಳಕ್ಕೆ ಕಾರಣ ಆಗುತ್ತೆ ಅಂತ ಅವನೇ ತೀರ್ಮಾನ ಮಾಡಿ ಇಷ್ಟಕ್ಕೆಲ್ಲ ಕಡೆ ನೋಡ್ದೆ. ಇನ್ನು ಈ ಇಲ್ಲೊಂದು ಎದುರುಗಡೆನೆ ಕಾಣ್ತಾ ಇದೆಯಲ್ಲ ಪಾರ್ಕ್, ಅಶೋಕವನ. ಆ ಅಶೋಕವನದಲ್ಲೇ, ಅಶೋಕವನ ಗೊತ್ತಿಲ್ಲ ಅವನ್ಗೆ, ಅಲ್ಲೇನು ಬೋರ್ಡ್ ಹಾಕಿದಾರೇನು,
ಈ ಉಪವನದಲ್ಲಿ ಯಾಕೆ ಹುಡುಕಬಾರದು ಸೀತೆಯನ್ನ ಅಂತ ಹೋಗಿ ಹುಡುಕದ. ನೋಡಿ, ಆ ಒಂದು ಸೂಚನೆ ರಾಮನ ಆಂಜನೇಯನ ಬಾಯಲ್ಲಿ ಹೇಳ್ಸಿದನಲ್ಲ ವಾಲ್ಮೀಕಿ, ಅದು ನಮಗೂ ಕೂಡ ನಿರ್ವೇದ ಸ್ಥಿತಿಗೆ ಹೋದವರು ಅನಿರ್ವೇದ ಸ್ಥಿತಿಯಲ್ಲೂ ಇರಬೇಕಾಗುತ್ತೆ. ನಿರ್ವೇದ ಸ್ಥಿತಿಯಲ್ಲಿ ಅಸಹಾಯಕತೆಯ ಪ್ರಜ್ಞೆ ಕಾಡಿದ್ರೆ ನಿದ್ದೆ ಬರೋದಿಲ್ಲ. ಆದ್ರಿಂದ ಆ ಭಾಗ ತುಂಬಾ ಮುಖ್ಯ ಅಂತ ನಾನು ಅದಕ್ಕೆ ಒತ್ತು ಕೊಟ್ಟು ಅನಿರ್ವೇದ ಶ್ರೇಯೋ ಮೂಲಃ ಅನ್ನೋ ಮಾತನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಅದಾದ ಮೇಲೆ ಇನ್ನೂ ಮುಂದಕ್ಕೆ ಅವನು ಹೋದ, ಸೀತೆಯನ್ನ ಮೇಲೆ ರಾಮನ ಭಜನೆ ಮಾಡೋಕ್ ಶುರು ಮಾಡ್ದ. ಅಲ್ಲಿ ಸೀತೆನೇ ಇರ್ಬೇಕು ಅಂತ ಅನ್ನಿಸ್ತು, ಆದ್ರೆ ಸೀದಾ ಹೋಗ್ಬಿಟ್ಟು ಮಾತಾಡ್ತಿಲ್ಲ. ಅವನ ಸಂಯಮ, ಹನುಮಂತನ ಸಂಯಮ ತುಂಬಾ ಆಶ್ಚರ್ಯ ಹುಟ್ಟಿಸುವಂಥದ್ದು. ಅವನು ಸೀದಾ ಹೋಗಿ ಸೀತೆಯನ್ನು ಮಾತಾಡಿಸ್ಲಿಲ್ಲ, ಮೇಲ್ ಹೊತ್ಕೊಂಡು ಭಜನೆ ಮಾಡ್ತಾ ಕೂತ್ಕೊಂಡ. ಆಗ ಸೀತೆ ನೋಡಿದ್ಲು, ಇದ್ಯಾರಿರು ನನ್ ಗಂಡನ್ ಹೀಗ್ ಧ್ಯಾನ ಮಾಡೋರು, ಇಲ್ಲೆಲ್ಲ ನನ್ ಗಂಡನ ವೈರಿಗಳೇ ಇದ್ದಾರೆ, ಅವ್ರ ಮಧ್ಯೆ ಇವನು ಹೀಗ್ ಧ್ಯಾನ ಮಾಡ್ತಿದ್ದಾನಲ್ಲ, ಇವನ್ ಯಾರು ಇವನು ಅಂತ ನೋಡಿದ್ಲು. ಆಗ ಕೆಳಗಿಳಿದು ಧುಮುಕಿ ಹೇಳ್ದ ಅವನು, ಹೀಗೆ ನಾನು ರಾಮನ ಬಂಟ, ಹಾಗೆ ಹೀಗೆ, ನೀನೇನು ಹೆದರ್ಕೋಬೇಡ, ನಿನ್ ಗಂಡರ ಖಂಡಿತ ಶಕ್ತಿಶಾಲಿ ಬರ್ತಾನೆ, ನಿಮ್ಮನ್ನ ಬಿಡಿಸೋದಕ್ಕೆ ಆತನ ತುದಿಗಾಲಲ್ಲಿ ನಿಂತಿದ್ದಾನೆ, ಆ ದೃಷ್ಟಿಯಿಂದ ನೀನೇನು ಚಿಂತೆ ಮಾಡ್ಬೇಡ, ದಯವಿಟ್ಟು ಇದ್ ಮಾಡ್ಬೇಡಿ ಅಂತ. ಆಗ ಸೀತೆ ನೇಣು ಹಾಕೊಳಕ್ಕೆ ಅಂತ ಹೋಗಿದ್ದೋಳು ಆ ರಾಮನ ಹೆಸರು ಕೇಳಿ ಉತ್ಸಾಹ ಬಂತು. ಆದ್ರೂ ಅವಳಿಗೆ ಇವನ್ ಮೇಲೆ ಅನುಮಾನ. ಹನುಮಂತ ಹೇಗೆ ರಾಮನ್ನ ವಾಲಿಯ ಪರವಾಗಿ ವೇಷ ಹಾಕೊಂಡ್ ಬಂದಿದ್ದಾನೆ ಅಂತ ಅನ್ಕೋತಾನೋ ಹಾಗೆ ಯಾರು ಸೀತೆ ಇವನು ಏನೋ ರಾವಣನೇ ಇವನ್ ವೇಷ ಹಾಕೊಂಡ್ ಬಂದಿದ್ದಾನೋ, ರಾಮನ ಹೆಸರು ಹೇಳ್ಬಿಟ್ಟು ಮೋಸ ಮಾಡಕ್ಕೆ ಅಂತ ಅನುಮಾನ ಪಟ್ರು. ಆಮೇಲೆ ತಿರ್ಗಾ ಅದು ಅನುಮಾನ ಪಡ್ತಿರೋದು ಅರ್ಥ ಮಾಡ್ಕೊಂಡು ಸಿಟ್ಕೊಳ್ಳಿಲ್ಲ ಹನುಮಂತ. ತಕ್ಷಣ ಅವನು ಕೊಟ್ಟಿದ್ದ ಮುದ್ರೆ ಉಂಗುರವನ್ನ ಕೊಟ್ಟ. ಆ ಮುದ್ರೆ ಉಂಗುರವನ್ನು ಕೊಟ್ಟಾಗ ಸೀತೆಗೆ ರಾಮನ ಉಂಗುರ ಅಂತ ಗೊತ್ತಾದ್ಮೇಲೆ ಇವನು ರಾವಣನ ಕಡೆಯವನಲ್ಲ ಅಂತ ಖಾತ್ರಿ ಆಯ್ತಲ್ಲ. ಆಮೇಲೆ ಅವಳಿಗೆ ಧೈರ್ಯ ಆಯ್ತು. ಹಾಗಾಗಿ ಕೆಲವೊಮ್ಮೆ ನಮ್ಗೆ ಮೇಲು ನೋಟಕ್ಕೆ ಏನ್ ಅನ್ಸುತ್ತೋ ಅದಕ್ಕೆ ದುಡುಕಿ ನಾವು ಇದ್ ಮಾಡ್ತೀವಲ್ಲ, ಏನು ಪ್ರತಿಕ್ರಿಯೆ ತೋರಿಸ್ತೀವಲ್ಲ, ಆ ಪ್ರತಿಕ್ರಿಯೆ ತೋರಿಸಿದ್ರೆ ರಾತ್ರಿ ನಿದ್ದೆ ಬರಲ್ಲ. ಯಾಕಂದ್ರೆ ಅವಾಗ ಯಾಕೆ ದುಡುಕಿದ್ನಪ್ಪ ಅಂತ ಪಶ್ಚಾತ್ತಾಪ ಆಗುತ್ತೆ. ಆದ್ರೆ ಹನುಮಂತ ಯಾವ ಹೆಜ್ಜೆಲ್ಲೂ ದುಡ್ಕೋದಿಲ್ಲ ಅನ್ನುವಂಥದ್ದನ್ನ ಗಮನಿಸಿ ಆಮೇಲೆ ಮಾಡ್ದ. ಅವಳು ಒಂದು ಚೂಡಾಮಣಿ ಕೊಟ್ಲು, ಇದ್ ಮಾಡ್ದ. ಆಮೇಲೆ ಅಲ್ಲಿಗೆ ಅವನ ಕೆಲಸ ಮುಗೀತು. ಸೀತೆ ಇರೋದನ್ನ ಕಂಡು ಹಿಡಿದದ್ದಾಯ್ತು. ಅದಕ್ಕೆ ಪುರಾವೆ ರಾಮ ಹೇಗೆ ಉಂಗುರ ಕೊಟ್ನೋ ಹಾಗೆ ಚೂಡಾಮಣಿ ಇಸ್ಕೊಂಡ. ಚೂಡ ಅಂದ್ರೆ ತಲೆ ಜುಟ್ಟು, ಅಲ್ಲಿ ಇದ್ದ ಮಣಿ ತೆಗೆದು ಕೊಟ್ಲು ಅವಳು, ಅದನ್ನ ಇಸ್ಕೊಂಡ. ಅಲ್ಲಿ ಕೆಲಸ ಮುಗೀತಲ್ಲ, ಹೋಗ್ಬೋದಾಗಿತ್ತಲ್ಲ, ಹೋಗಲ್ಲ. ಅವನು ಏನ್ ಮಾಡ್ದ, ಅಲ್ಲಿರೋ ಹಣ್ಣುಗಳನ್ನೆಲ್ಲ ಕಿತ್ತು ಬೇಕಂತ ಗದ್ಲ ಎಬ್ಬಿಸ್ದ. ನೋಡೋಣ ಇವ್ರ ಆಸ್ಥಾನ ಹೇಗಿದೆ, ಇದೇನು ನಡೆಯುತ್ತೆ ಅಂತ. ಆಮೇಲೆ ಏನ್ ಮಾಡಿದ್ರು, ಯಾರ್ಯಾರೋ ಸೈನಿಕರು ಬಂದ್ರು, ಅವ್ರನ್ನೆಲ್ಲ ಸೋಲಿಸ್ದ. ಕೊನೆಗೆ ಇನ್ಯಾರೋ ಸೈನಾಧಿಕಾರಿ ಹೋಗಿ ರಾವಣನ ಹತ್ರ ಹೇಳ್ದ, ಯಾಕೋ ಗಲಾಟೆ ಜಾಸ್ತಿ ಮಾಡ್ತಾನೆ ಅಂತ. ಕೊನೆಗೆ ಅವನ್ ಮಗನ್ನೇ ಕಳಿಸ್ದ. ಮಗ ಇವನಿಗೆ ಬ್ರಹ್ಮಾಸ್ತ್ರ ಬಿಟ್ಟ. ಬ್ರಹ್ಮಾಸ್ತ್ರವನ್ನ ಎದುರಿಸೋ ಹಾಗಿಲ್ಲ, ನಮಸ್ಕಾರ ಮಾಡ್ದ. ಕಟ್ಟು ಹಾಕಿದ್ರು ಇವನನ್ನ, ಹೆದರ್ಕೊಳ್ಳಿಲ್ಲ. ಹೋದ, ರಾವಣನ ಎದುರಿಗೆ ಹೋದ. ನಾನು ದೂತನಾಗಿ ಬಂದಿದ್ದೇನೆ, ನೀನ್ ಕಟ್ಟು ಹಾಕಿದ್ ಸರಿ ಇಲ್ಲ ಅಂತ ಹೇಳ್ದ. ಇದೆಲ್ಲ ಕಥೆ ಆದ್ಮೇಲೆ ಈ ಲಂಕಾ ದಹನದ ಪ್ರಶ್ನೆ ನೋಡಿ ಹೇಗಿದೆ. ರಾವಣ ಅವನನ್ನ ಹೀನಾಯವಾಗಿ ಕಾಣೋಕ್ ಪ್ರಯತ್ನ ಪಟ್ರೆ ರಾವಣನನ್ನೇ ಹೀನಾಯವಾಗಿ ಕಂಡು ನಾನೇನ್ ನಿನ್ಗಿನ್ನ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸೋದ್ರ ಮೂಲಕ ಮುಂದೆ ಆಗುವ ಯುದ್ಧಕ್ಕೆ ಒಂದು ಭಯವನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಅವನು ಮಾಡ್ದ. ಅವನಿಗಿನ್ನ ಎತ್ತರದಲ್ಲಿ ಕೂತ್ಕೊಂಡ. ಆ ಬಾಲಕ್ಕೆ ಬೆಂಕಿ ಹೆಚ್ಚಿ ಅಂತಂದ್ರು, ಬೆಂಕಿ ಹೆಚ್ಚಿದ್ರು ಅಂತನ್ನುವಾಗ ಆ ಭಾಗವನ್ನ ನಾವು ಸ್ವಲ್ಪ ಇನ್ನೊಂದ್ಸರಿ ನಿಧಾನವಾಗಿ ನೋಡೋಣ. ಈಗ ತನ್ನ ಬಾಲಕ್ಕೆ ಬೆಂಕಿ ಆಮೇಲೆ ಬಾಲ ಹೇಗೆ ಉದ್ದಕ್ಕೆ ಬೆಳೆಯುತ್ತೋ ಹಾಗೆ ಅವನಿಗೆ ಈಗಾಗ್ಲೇ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಾಕೊಂಡಿದ್ದಾನೆ, ರಾಕ್ಷಸರ ಮಧ್ಯೆ ಇದ್ದಾನೆ. ಅಂಥದ್ರಲ್ಲಿ ಬಾಲ ಬಿಚ್ಚಿದ ಹನುಮಂತ, ಬಾಲನ ಉದ್ದ ಮಾಡ್ದ ಅನ್ನೋದನ್ನು ಗಮನಿಸ್ಬೇಕು. ಏನು ಅಂದ್ರೆ ಅವನು ಅಷ್ಟರಲ್ಲೇ ಅಸೆಸ್ ಮಾಡಿದ್ದ, ಇವರು ನನ್ಗೆ ಹಿಂಸೆ ಕೊಡ್ಬೋದೇ ಹೊರತು ಸಾಯಿಸೋದಿಲ್ಲ ಅಂತ. ಅದು ಹೇಳ್ದ, ನನ್ನಂತವ್ರು ಬೇಕಾದಷ್ಟು ಜನ, 1000 ಜನ ಇದ್ದಾರೆ ನಮ್ಮ ರಾಮನ ಸೈನ್ಯದಲ್ಲಿ, ನೀನೇನ ರಾಮನ ಮನುಷ್ಯ ಅಂತ ನೀನ್ ಹಂಗ್ ಭಾವಿಸ್ಬೇಡ, ಹಾಗೆ ಹೀಗೆ ಅಂತ ಬೆದರಿಕೆ ಮಾತನ್ನೇ ಆಡ್ದ ಅವನು ಹನುಮಂತ. ಆಮೇಲೆ ಅದಕ್ಕೆ ಬೆಂಕಿ ಹಚ್ತಾರೆ ಅಂತಂದಾಗ್ಲೂ ಕೂಡ ಅವನು ಸಮಚಿತ್ತದಿಂದಲೇ ಇದ್ದ. ಆದ್ದರಿಂದ ನಮ್ಮ
ವರ್ತನೆಯ ಅತಿರೇಕ, ಕಷ್ಟಕ್ಕೆ ಬಂದ್ರೆ ಅದಕ್ಕೂ ಕೂಡ ಹೆದರ್ಕೊಳ್ದಲೇನೆ ಅದನ್ನ ನೇರವಾಗಿ ಎದುರಿಸಿದ. ಅದಕ್ಕೆ ಬೆಂಕಿ ಹೆಚ್ಚಿದ್ರೆ ಆ ಬೆಂಕಿಯನ್ನೇ ತಗೊಂಡು ಲಂಕೆಯನ್ನ ಸುಟ್ಟ, ಲಂಕಾ ದಹನ ಮಾಡಿದ ಆಂಜನೇಯ ಅನ್ನುವ ರೀತಿಯಲ್ಲಿ ಈ ಯಾವುದೇ ಒಂದು ಲಂಬಿಸೋದು ಅಂದ್ರೆ ವಿಳಂಬ ಅಂತ. ವಿಳಂಬ ಅಂದ್ರೇನು? ಈಗ ಅವನು ಸಿಕ್ಕಾಕೊಂಡಿದ್ದಾನೆ ರಾವಣನ ಹತ್ರ, ಮುಂದಕ್ಕೆ ಏನಾಗುತ್ತೋ ಅನ್ನುವಾಗ್ಲೂ ಕೂಡ ಇವನು ದುಡುಕ್ಲಿಲ್ಲ. ಹನುಮಂತ ದುಡುಕದಲ್ಲೇನೆ ಆ ಬೆಂಕಿಯನ್ನೆಲ್ಲ ಅವ್ರನ್ನೇ ಸುಟ್ಟು ಅವ್ರಿಗೆ ಒಂದು ಅಸಹಾಯಕತೆಯನ್ನ ಸೃಷ್ಟಿ ಮಾಡಿ, ನಾನು ಎದುರಿಸಬೇಕಾಗಿರುವ ಕಷ್ಟ ನಾನು ಅಂದುಕೊಂಡಿರುವಷ್ಟು ಸರಳವಲ್ಲ ಅನ್ನುವಂಥ ನೇರವಾದ ಸಂದೇಶವನ್ನ ಯಾರಿಗೆ ರಾವಣನ ಸೈನ್ಯಕ್ಕೆ ಕೊಟ್ಟು ಇವನು ಬಂದ ಅನ್ನುವಂಥದ್ದನ್ನು ನೋಡಿದ್ರೆ, ಕಷ್ಟವನ್ನು ಎದುರಿಸುವ ಪರಿ, ಕಷ್ಟವು ನಮ್ಮನ್ನು ಹೆದರಿಸಿದುವಾಗ ಹೆದರಿಸಿದ ಕಷ್ಟವನ್ನೇ ನಾವು ಎದುರಿಸುವ ಪರಿಗೆ ಇದಕ್ಕಿಂತ ಉತ್ತಮವಾದ ಮಾದರಿ ಸಿಗೋಕ್ ಸಾಧ್ಯವೇ? ಅದಕ್ಕೋಸ್ಕರ ನಿದ್ದೆ ಮಾಡೋಕ್ ಮುಂಚೆ ಕಷ್ಟವನ್ನು ಎದುರಿಸಿದವ್ರು ಜ್ಞಾಪಿಸ್ಕೊಂಡ್ರೆ, ಅಯ್ಯೋ ಆ ಕಷ್ಟದ ಮುಂದೆ ನನ್ ಕಷ್ಟ ಏನೂ ಅಲ್ಲ ಅಂತ ಮರ್ತೋಗ್ಬಿಡುತ್ತೆ. ಈಗ ನೋಡಿ, ನಮ್ಮಲ್ಲಿ ಯಾರು ಕಷ್ಟ ಬಂದ್ರೆ, ಅಯ್ಯೋ ಹರಿಶ್ಚಂದ್ರನ್ ಅಂತವನೇ ಸ್ಮಶಾನಕ್ಕಾದ, ನಮ್ದೆಲ್ಲ ಏನ್ ಮಹಾ ಅಂತ ನಾವು ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ. ಸರ್ವಜ್ಞ ಹೇಳ್ತಾನೆ, ಪುಡಿಯಾದ ನಂಗಜನು ವಿಷ್ಣುವಿನ ಮಗ ಬೂದಿಯಾಗಿ ಬಿದ್ದ, ಹಿಡಿ ಹೊಡೆದ ಹನುಮಂತ. ಅನ್ನೋಳೆಲ್ಲ ಹನುಮಂತನ ಪ್ರಶ್ನಾಪ ಮಾಡಿದ ಸರ್ವಜ್ಞ, ಮೂತಿ ಊದಿಸ್ಕೊಂಡ. ಪಡವಿಗೀಶ್ವರನು ತಿರಿದುಂಡ ಬಳಿಕ ಇನ್ನುಳಿದವರ ಸಡಗರವದೇನು ಸರ್ವಜ್ಞ ಅಂತ ಹೇಳ್ತಾನೆ. ಆ ಪದ್ಯ ಕೇಳಿಸ್ಕೊಂಡ್ಬಿಟ್ರೆ ಸಾಕು ನಮ್ಗೆ, ನಮ್ ಕಷ್ಟ ಏನು ದೊಡ್ಡದಲ್ಲ ಅಂತ ಅನ್ಸುತ್ತೆ. ಸೈಕಿಯಾಟ್ರಿಸ್ಟ್ ನಮ್ಗೆ ಬೇಕಾಗಿಲ್ಲ, ಇವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ. ಇರ್ಲಿ ಬಿಡಿ, ಅದಾಯ್ತು. ತಿರ್ಗಾ ಬಂದ, ರಾಮನ ಹತ್ರ ವರದಿ ಮಾಡ್ದ. ರಾಮನು ಮತ್ತೆ ಲಂಕೆಗೆ ಹೋಗ್ಬೇಕು ಅನ್ನುವಂಥ ಪ್ರಸಂಗ ಬಂತು. ಆ ಸೇತುವೆ ಕಟ್ಟುವ ಸಮುದ್ರದ ತನಕ ಬಂದ್ರು. ಸಮುದ್ರ ನೋಡ್ಬಿಟ್ಟು ರಾಮನಿಗೆ ಸಿಟ್ಟು ಬಂತು. ಈ ಸಮುದ್ರನ ದಾಟಕ್ಕಾಗಲ್ಲ, ನನ್ ಜಾಗ ಬಿಡು ಅಂತ ಕೇಳ್ದ. ಸಮುದ್ರ ಜಾಗ ಬಿಡ್ಲಿಲ್ಲ. ನೇಚರ್ ಇಟ್ ಹ್ಯಾಸ್ ಟು ಫಾಲೋ ಇಟ್ಸ್ ಓನ್ ರೂಲ್. ಇವನು ಬಾಣ ಬಿಟ್ಟು ಸಾಯ್ಸಕ್ ಹೋದ ರಾಮ. ಅವಾಗ ಹೇಳ್ದ ಸಮುದ್ರ, ನಾನು ನಿನಗೆ ಅಳಿಯ ಆಗ್ಬೇಕು. ಯಾಕೆಂದ್ರೆ ನಿನ್ನ ಕಾಲಿನಿಂದ ಗಂಗೆ ಹುಟ್ಟಿರೋದು, ಆ ಗಂಗೆಯೇ ನನ್ನ ಸಮುದ್ರದ ಒಡಲು. ಆದ್ರಿಂದ ನಾನು ನಿಂಗೆ ಅಳಿಯ ಆಗ್ಬೇಕು. ಅಷ್ಟೇ ಅಲ್ಲ, ನೀನು ನಂಗೆ ಅಳಿಯ ಆಗ್ಬೇಕು. ಯಾಕೆ? ನನ್ನ ಸಮುದ್ರ ಮಥನದಲ್ಲಿ ಬಂದಂತ ಲಕ್ಷ್ಮಿನೇ ನೀನ್ ಹೆಂಡ್ತಿ. ಅದರಿಂದ ನಾನ್ ನಿನ್ಗಳಿಯ, ನೀನ್ ನನ್ಗಳಿಯ. ಅಂತದ್ರಲ್ಲಿ ನೀನು ನಿಸರ್ಗನೇ ನಿನ್ನ ಕೋಪಕ್ಕೆ ನಿನ್ನ ಕೆಲಸ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಬಾಣ ಬಿಟ್ಬಿಟ್ಟು ಎಷ್ಟು ಜಲಚರಗಳಿಗೆ ಅನ್ಯಾಯ ಮಾಡ್ತೀಯ, ಪ್ರಕೃತಿ ಪ್ರಜ್ಞೆ ಬೇಡವೇ ನಿಂಗೆ ಅಂತ ಕೇಳ್ದ ಸಮುದ್ರ ರಾಜ. ಆಗ ರಾಮ, ಅವನಿಗೆ ದುಡುಕು ಅರ್ಥ ಆಯ್ತು. ರಾಮ ಯಾವಾಗಾರು ದುಡುಕಿದಾನಿಂದ ಇದೊಂದೇ ಸಂದರ್ಭದಲ್ಲಿ ಅವನಿಗೆ ಅರ್ಥವಾಯ್ತು. ಆಮೇಲೆ ಏನ್ ಮಾಡ್ದ, ಬೇಡ ಅಂತ ಆಯ್ತು. ತಿರ್ಗಾ ರಾಮ ದರ್ಭೆ ಮೇಲೆ ಮಲ್ಕೊಂಡ್ಬಿಟ್ಟು, ಇಲ್ಲ ನನ್ಗೇನು ಮಾಡಕ್ ಆಗ್ತಿಲ್ಲ ಈ ಸಮುದ್ರದ್ದು ಅಂತ ಹೇಳಿದಾಗ, ಹನುಮಂತ ಸೇತುವೆ ಮಾಡೋಣ, ನಾವಲ್ಲಿಗೆ ಹೋಗೋಣ ಅಂತ ಹೇಳಿದ್ ಮಾಡಿದ್ರು. ಅದೇ ಸೇತುವೆ ಕಟ್ಟಿದ್ರು ಅನ್ನೋಂಥ ಕತೆ ಅದೆಲ್ಲ ಹೋಗ್ಲಿ. ಹಾಗಾಗಿ ಈ ರಾಮ ಹನುಮನ ಪ್ರಸಂಗ ಇದೆಯಲ್ಲ, ಇವರಿಬ್ರದ್ದು ಅತ್ಯಂತ ನಿಗೂಢವಾದದ್ದು. ರಾಮ ಒಂದೇ ಒಂದ್ಸರಿ ದುಡುಕ್ದಾಗ ತಕ್ಷಣಕ್ಕೆ ನೆರವಿಗೆ ಬಂದವನು ಹನುಮಂತಾನೆ. ಆಮೇಲೆ ಮುಂದೆ ಹೋದಾಗ ವಿಭೀಷಣ ಬರ್ತಾನೆ. ವಿಭೀಷಣ ಬಂದು ನನಗೆ ಸಹಾಯ ಕೊಡಿ ಅಂತ ಕೇಳ್ತಾನೆ. ಅಥವಾ ಅದು ಮುಂಚೆನೇ ಇರ್ಬೋದೇನೋ, ಸಮುದ್ರದ ಆಟಕ್ಕೆ ಮುಂಚೆ ಅಲ್ಲ, ಆಮೇಲೆ ಅಂತ ನನ್ನ ನೆನಪು. ಇರ್ಲಿ ಬಿಡಿ, ನಂಗೆ ಐ ಡೋಂಟ್ ರಿಮೆಂಬರ್ ಫ್ಯಾಕ್ಟ್ಸ್. ತಪ್ಪಿದ್ರೆ ತಿದ್ಕೊಳ್ಳಿ ದಯಮಾಡಿ. ನಾನೇನು ಸಂಸ್ಕೃತ ಬರಲ್ಲ, ನಾನು ಪರಿಣತನಲ್ಲ. ಆದ್ರೆ ನೋಡುವ ಪರಿಭಾವಿಸುವ ಕ್ರಮ ಮಾತ್ರ ನಾನು ಒತ್ತು ಕೊಟ್ಟು ಹೇಳ್ತೀನಿ. ಬಂದಾಗ ರಾಮನಿಗೂ ಗಾಬರಿ ಆಯ್ತು. ಇವನೇನು ಅವರು ಎಂಥದ್ದು ಆ ರಾಮ ಇವನು ಎಂಥದ್ದು ಅದಕ್ಕೇನ್ ಹೇಳ್ತಾರೆ, ಎಂಥದ್ದು ಪೈ, ಅದಕ್ಕೇನ್ ಹೇಳ್ತಾರೆ, ಪದಗಳೇ ಮರ್ತು ಹೋಗುತ್ತೆ ನನಗೆ. ನೀವು ಗೂಢಚಾರಿನೋ ಏನೋ ಇವನು ವಿಭೀಷಣ, ಅವನ ತಮ್ಮ ಅವ್ನಿಗೆ ಹೇಗೆ ಕೊಡೋದು ಅನ್ನೋದು ಅನುಮಾನ ಬರುತ್ತೆ ರಾಮನಿಗೆ. ಎಲ್ಲರನ್ನೂ ಕೇಳ್ತಾನೆ. ಎಲ್ಲರೂ ಅವ್ರವ್ರದ್ದೇ ಅದು ಒಪ್ಪಿನಿಗೆ ಬೇಡ ಅಂತ ಕೆಲವ್ರು ಹೇಳ್ತಾರೆ, ಅವನಿಗೆ ಕೊಡು ಆಶ್ರಯ ಕೊಡು ಅಂತ ಕೆಲವ್ರು ಹೇಳ್ತಾರೆ. ಹನುಮಂತ ಹೇಳೋ ರೀತಿ ಮಾತ್ರ ತುಂಬಾ ಚೆನ್ನಾಗಿದೆ. ಹನುಮಂತ ಏನ್ ಹೇಳ್ತಾನೆ ಅಂದ್ರೆ, ಏನೋ ನನಗಿದು ಅನುಮಾನವಾಗಿ ಕಾಣುತ್ತೆ, ಆದ್ರೆ ಕೊನೆಯ ತೀರ್ಮಾನ ನಿಂದು. ನಾನ್ ನಿನ್ ತೀರ್ಮಾನದಕ್ಕೆ ಅಡ್ಡ ಬರೋಲ್ಲ. ನೀನೇ ನಮ್ಗೆಲ್ಲರಿಗಿನ್ನ ನಿಧಾನವಾಗಿ ಯೋಚನೆ ಮಾಡೋನಾಗಿದ್ದನ್ನ ಔಪಚಾರಿಕವಾಗಿ ನೀನ್ ನನ್ ಕೇಳಿದ್ಯಾ, ನಿನ್ನ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತ ಸ್ಪಷ್ಟವಾಗಿ ಹನುಮಂತ ಹೇಳ್ತಾನೆ. ಆಮೇಲೆ ವಿಭೀಷಣನಿಗೆ ಆಶ್ರಯವನ್ನ ಕೊಡ್ತಾನೆ ರಾಮ. ಆಮೇಲೆ ಅದಕ್ಕೆ ಒಂದು ಹೋಮ ಮಾಡೋದು ಯಶಸ್ಸಾಗ್ಲಿ ಅಂತ. ಆ ಹೋಮ ಮಾಡೋಕ್ ಪುರೋಹಿತ ಯಾರು ಬೇಕು ಅಂತಂದ್ರೆ ರಾವಣ ಕರೆಸು ಅಂತ ಹೇಳ್ತಾನೆ.
ಆಗ ಹನುಮಂತನಿಗೂ ಸ್ವಲ್ಪ ಇದೇನೋ ಇದು ತುಂಬಾ ಅತಿರೇಕ ಆಗಿದೆ, ತನ್ನ ಸೋಲ್ಸಕ್ ಬಂದಿರೋನ್ಗೆ ಯಾರು ಬಂದು ಅವನು ಹೋಮ ಮಾಡ್ಕೊಡ್ತಾನ ಪುರೋಹಿತನಾಗ್ ಬಂದು ಅಂತ ಅನುಮಾನ ಬರುತ್ತೆ. ಆಗ್ಲೂ ರಾಮ ಹೇಳ್ತಾನೆ, ಇಲ್ಲ ನೀನು ಹೋಗು ಪರವಾಗಿಲ್ಲ ಅಂತ. ಹೋಗಿ ಹೇಳತ್ಲು ತುಂಬಾ ಆಶ್ಚರ್ಯ ಹುಟ್ಟು ಹಾಗೆ, ನಾನು ನನ್ನ ರಾಮನ ಭಿನ್ನಾಭಿಪ್ರಾಯ ಬೇರೆ, ನನ್ನ ವೃತ್ತಿಪರವಾದ ಕೆಲಸವನ್ನ ಅವನು ರಾಮ ಕೇಳಿರೋದ್ರಿಂದ ನಾನು ಬಂದ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದು ಹನುಮಂತನಿಗೂ ಆಶ್ಚರ್ಯ ಆಗುತ್ತೆ. ಈಗ ನೋಡಿ, ನಮ್ಮಲ್ಲಿ ಇದು ಇಲ್ಲಿ ಬಂದಿರೋ ತೊಂದರೆ ಏನು ಅಂದ್ರೆ, ನಾವು ನಮ್ಮ ಜೀವನವನ್ನ ಕಷ್ಟದ ದೃಷ್ಟಿಯಿಂದ ನೋಡ್ತೀವಿ, ಸುಖದ ದೃಷ್ಟಿಯಿಂದ ನೋಡ್ತೀವಿ, ಧರ್ಮದ ದೃಷ್ಟಿಯಿಂದ ನೋಡೋದಿಲ್ಲ, ವೃತ್ತಿಯ ದೃಷ್ಟಿಯಿಂದ ನೋಡೋದಿಲ್ಲ, ಕರ್ತವ್ಯದ ದೃಷ್ಟಿಯಿಂದ ನೋಡೋದಿಲ್ಲ. ಅದಕ್ಕೆ ನಮ್ಗೆ ರಾಮಾಯಣ ಮಹಾಭಾರತ ಮುಖ್ಯವಾಗುತ್ತೆ. ಈಗ ರಾಮನ ಪಾತ್ರನೇ ತಗೊಳ್ಳಿ. ರಾಮ ಅವನಿಗೆ ಮುಂದೆ ನನ್ನ ಧರ್ಮ ಏನು ಅಂತ ನೋಡಿದ್ನೆ ಹೊರತು ನಮ್ಮ ಚಿಕ್ಕಮ್ಮ ಯಾಕೆ ಹೀಗಂದ್ಲು, ಅವಳು ಕೆಟ್ಟೋಳು ಅಂದ್ಲಿಲ್ಲ. ಅಂದಿದ್ದರೆ ತಾಪತ್ರಯ ಆಗ್ತಿತ್ತು, ಯಾಕಂದ್ರೆ ಕೆಟ್ಟೋಳಾಗಿ ನಡ್ಕೊಂಡಿರ್ಲಿಲ್ಲ ಕೈಕೆ ಮುಂಚೆ. ರಾಮನ್ ಕಂಡು ಇಷ್ಟಪಡೋಳು. ಅದರಿಂದ ಧರ್ಮಜ್ಞಶ್ಚ ಕೃತಜ್ಞಶ್ಚ ಎರಡೂ ರಾಮನಲ್ಲಿ ಎದ್ದು ಕಾಣುವಂಥ ಗುಣ, ಧರ್ಮದ ಪ್ರಜ್ಞೆ, ಕೃತಜ್ಞತೆ. ನಮ್ಗೆ ಇವೆರಡು ತುಂಬಾ ಸೊನ್ನೆ ಆಗ್ಬಿಟ್ಟಿದೆ. ನಮ್ಮ ಪ್ರಕೃತಿ ಬಗ್ಗೆನೇ ನಮಗೆ ಕೃತಜ್ಞತೆ ಇಲ್ಲ, ಬೇರೆಯವ್ರನ್ನ ಬಿಟ್ಬಿಡಿ. ಅಪ್ಪ ಅಮ್ಮನ ಬಗ್ಗೆನೇ ಕೃತಜ್ಞತೆ ಇಲ್ಲ, ಪ್ರಕೃತಿ ಮಾತೆ ಬಗ್ಗೆ ಕೃತಜ್ಞತೆ ಇಲ್ಲ. ಅದು ರಾಮನ ವಿಶೇಷ. ಸ್ಕಂದನ ವಿಶೇಷ ಏನಪ್ಪಾ ಅಂದ್ರೆ ದಿಟ್ಟತನ. ಗರುತ್ಮಾನನ ವಿಶೇಷ ಏನಪ್ಪಾ ಅಂದ್ರೆ ಅವನು ಸೋತರೂ ತನ್ನ ಉತ್ಸಾಹ ಕಳ್ಕೊಳ್ಳೋದಿಲ್ಲ. ಹಾಗೆ ಒಂದೊಂದು ಪಾತ್ರವೂ ಒಂದೊಂದು ರೀತಿಯಲ್ಲಿ ಕಷ್ಟನ ಎದುರಿಸುವಂಥದ್ದು. ಹನುಮಂತನ ಅಲ್ಲಿ ಕಾಣುವಂಥದ್ದು ಅಂದ್ರೆ ಕಾರ್ಯ ತತ್ಪರತೆ. ತನಗೆ ಸಾಮರ್ಥ್ಯ ಇದೆ, ಮಾಡ್ತೀನಿ ಅಂದ್ಬಿಟ್ಟು ತನ್ನ ಸಾಮರ್ಥ್ಯದ ಬಗ್ಗೆ ಅವನು ಯಾರ ಹತ್ರ ಮಾತಾಡಕ್ಕೆ ಹೋಗಲ್ಲ. ತನ್ನ ಸಾಮರ್ಥ್ಯನು ಮರೆತು ಕೂತಿದ್ದಾಗ ಜ್ಞಾಪಿಸ್ಕೊಂಡ್ಮೇಲೆ ತಾನು ಮಾಡ್ತಾ ಹೋಗ್ತಾನೆ ಅಷ್ಟೇ. ಅವನು ಯಾರಿಗೂ ವಾದಕ್ಕೆ ನಿಲ್ಕೊಳ್ಳಲ್ಲ, ಹಠಮಾರಿತನಕ್ಕೆ ನಿಂತ್ಕೊಳ್ಳೋದಿಲ್ಲ ಅವನು. ಹಂಗಾಗಿ ರಾವಣನ್ ಕರ್ಕೊಂಡ್ ಬಂದ, ಆಯ್ತು, ಎಲ್ಲ ಆಯ್ತು, ರಾಮಾಯಣದ ಎಲ್ಲ ಪ್ರಸಂಗಗಳು ಮುಗೀತು ಅಂತ ಇಟ್ಕೊಳ್ಳೋಣ. ಈಗ ನಾವು ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಏನಪ್ಪಾ ಅಂತಂದ್ರೆ, ಹನುಮಂತನ ಪಾತ್ರ ರಾಮಾಯಣದಲ್ಲಿ ನಮ್ಮ ಕಷ್ಟವನ್ನು ಎದುರಿಸುವುದಕ್ಕೆ ಎಷ್ಟೊಂದು ಕೊಡುಗೆ ನೀಡಿದೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಅದಲ್ಲದೆ ಇನ್ನೂ ಒಂದು ಅಂಶವನ್ನ ನಾನು ಹೇಳಬೇಕು. ನಮ್ಮ ಇದು ಅಂದಾಗೆ ಇದನ್ನು ಹೇಳಲಿಲ್ವಲ್ಲ, ಸಂಜೀವನಿ ಪರ್ವತದ್ದು. ರಾಮ ಲಕ್ಷ್ಮಣ ಮೂರ್ಛೆ ಹೋಗ್ಬಿಟ್ಟ, ಅವನಿಗೆ ಬದುಕಬೇಕಾದ್ರೆ ಸಂಜೀವನಿ ಪರ್ವತ ತರಬೇಕು, ಸಂಜೀವನಿ ಮೂಲಿಕೆ ತರಬೇಕು ಅಂತ ಹೇಳಿದ್ದು. ಅದಕ್ಕೆ ಹನುಮಂತನ ಸಂಜೀವರಾಯ ಅಂತಲೇ ಕರೀತಾರೆ. ಸಂಜೀವ ಅಂದ್ರೆ ಚೆನ್ನಾಗಿ ಸಂಜೀವ, ಚೆನ್ನಾಗಿ ಜೀವಂತವಾಗಿರಿಸುವಂತವನು ಅಂತ. ಲಕ್ಷ್ಮಣನು ಮೂರ್ಛೆ ಹೋದಾಗ ಒಂದು ಸಂಜೀವ ತಂದವನು, ನಾವು ಕಷ್ಟದಲ್ಲಿ ಮೂರ್ಛೆ ಹೋದಾಗ ಒಂದು ಸಂಜೀವವಾಗಿ ಕಾಣಿಸ್ಕೋತಾನೆ ಅಂತ ಅನ್ನೋದನ್ನ ಇರ್ಬೇಕು. ದಾಸರು ಹೇಳ್ತಾರೆ, ಅಂಜಿಕೆ ಇನ್ಯಾತಕಯ್ಯ ಸಜ್ಜನರಿಗೆ ಭಯವು ಇನ್ಯಾತಕಯ್ಯ, ಸಂಜೀವರಾಯನ ಧ್ಯಾನ ಮಾಡಿದ ಮೇಲೆ ಅಂಜಿಕೆ ಇನ್ಯಾತಕಯ್ಯ ಅಂತ ಅವರು ಒಂದು ಪದ್ಯನೇ ಬರೆದ್ಬಿಟ್ಟಿದ್ದಾರೆ. ಅಂಜಿಕೆ ಸಂಜೀವರಾಯನ್ನೆಲ್ಲ ಸೇರಿಸಿ. ಅದಿರ್ಲಿ, ಅವನು ಹೋಗಿ ತರೋದಕ್ಕೆ ಅಂತ ಸಂಜೀವನಿ ಪರ್ವತ ತರಬೇಕು ಅಂದ್ರೆ, ಸಂಜೀವನಿ ಮೂಲಿಕೆ ತರಬೇಕು ಅಂದ್ರೆ ಅಲ್ಲಿ ಹೋದ್ಮೇಲೆ ಅವನಿಗೆ ಮೂಲಿಕೆ ಗೊತ್ತಾಗ್ಲಿಲ್ಲ. ಅವಾಗ ಇಲ್ಲ ಜಾಣ್ತನ ಇರ್ಬೇಕು, ಇಲ್ಲ ತಾಕತ್ತಿರ್ಬೇಕು, ಇಂಡಸ್ಟ್ರಿಯಸ್ನೆಸ್ ಇರ್ಬೇಕು, ಇಲ್ಲ ಇಂಟೆಲಿಜೆನ್ಸ್ ಇರ್ಬೇಕು. ಈಸ್ ಇಂಟೆಲಿಜೆನ್ಸ್ ಡಿಡ್ ನಾಟ್ ವರ್ಕ್ ಬಿಕಾಸ್ ಅವನು ಸಂಜೀವನಿ ಸೊಪ್ಪು ನೋಡಿಲ್ಲ, ಸೀತೆಯನ್ನು ನೋಡಿಲ್ಲ, ಹುಡುಕ್ದ, ಸಂಜೀವನಿ ಸೊಪ್ಪು ಹುಡುಕಕ್ಕಾಗ್ಲಿಲ್ಲ. ನೋಡಿ ಹೆಂಗಿದೆ, ಒಂದೇ ಪಾತ್ರ ಎರಡ್ ಕಡೆ ಬೇರೆ ತರ ಇದೆ. ಆಗ ಅವನೇನ್ ಮಾಡ್ದ, ಇಡೀ ಪರ್ವತನೇ ಎತ್ಕೊಂಡ್ಬಂದ, ಸಂಜೀವಿನಿ ಪರ್ವತನೇ, ಅದು ಯಾವ್ದು ಬೇಕೋ ತಗೊಳ್ಳಿ ಅಂತ ಹೇಳ್ದ. ಹೀಗಾಗಿ ಅವನ ಸಾಮರ್ಥ್ಯ ಇದೆಯಲ್ಲ, ಬೆಟ್ಟನೇ ಎತ್ಕೊಂಡ್ಬರೋ ಸಾಮರ್ಥ್ಯ ಇದೆಯಲ್ಲ, ಯಾವಾಗ ತನ್ನ ಜಾಣತನವನ್ನ ತೋರಿಸ್ಕೊಳಕ್ ಆಗ್ಲಿಲ್ವೋ ಆಗ ತನ್ನ ಇದು ಯಾವುದು ಬುದ್ಧಿ ಬಲ ಸೋತಾಗ ದೇಹ ಬಲವನ್ನು ಬಳಸ್ಕೊಂಡು ಇಡೀ ಪರ್ವತನೇ ತಗೊಂಡ್ಬಂದ ಅಂತನ್ನೋದು. ಪರ್ವತ ಯಾರು ತರಕ್ಕಾಗಲ್ಲ, ಅದೆಲ್ಲ ಬೇರೆ ಮಾತು. ಆದ್ರೆ ಅವನ್ ತಂದ ಅಂತ ನಾವು ಒಪ್ಕೊಂಡ್ರೆ ಅದು ಪರ್ವತ ತರೋ ಪ್ರಶ್ನೆ ಅಲ್ಲ, ಅವನಿಗಿದ್ದು ಉತ್ಸಾಹದ ಪ್ರಶ್ನೆ ಅಷ್ಟೇ. ಹಾಗಾಗಿ ತಂದ, ಲಕ್ಷ್ಮಣ ಬದುಕೊಂಡ ಅಂತ. ಈ ಸಮುದ್ರನ ಮನುಷ್ಯ ಹಾರಕ್ ಸಾಧ್ಯವೇ? ನಾಗರತ್ನ ದಯಮಾಡಿ ಇದನ್ನ ಮಾಡ್ಬೇಕಮ್ಮ. ಏನು ಹೇಳ್ತಿದ್ದೆ, ಸಮುದ್ರ ಹಾರಕ್ ಸಾಧ್ಯ ಇಲ್ಲ. ಮನುಷ್ಯನ ಮೂಳೆ ರಚನೆ ಇದೆಲ್ಲ ತಾರ್ಕಿಕವಾಗಿ ಅದು ನಾನ್ ಸೆನ್ಸ್ ಅದು. ಅದಕ್ಕೆ ಪೂತಿ ನರಸಿಂಹಾಚಾರ್ಯ ಒಂದು ಪ್ರಬಂಧ ಬರೆದಿದ್ದಾರೆ, ಅಸಂಭಾವ್ಯತೆಯಿಂದ ಕಾವ್ಯಕ್ಕೆ ಬರುವ ರಮ್ಯತೆ ಅಂತ ಆ ಪದ್ಯತೆ. ನಾವು ಇದನ್ನ ಸಂಭಾವ್ಯತೆಯ ದೃಷ್ಟಿಯಿಂದ ನೋಡೋದಲ್ಲ,
ಅಸಂಭಾವ್ಯತೆಯೂ ಕಾವ್ಯಕ್ಕೆ ಅಗತ್ಯ ಇದೆ. ಅವನು ಹೋದ ಅಂತಂದ್ರೆ ಅವ್ನು ಈಸ್ಕೊಂಡು ಹೋಗಿರ್ಬೋದು. ಅವ್ನು ಈಸ್ಕೊಂಡು ಹೋದ, ಈ ವೇಗದಲ್ಲಿ ಹೋದ, ಅಲ್ಲಿ ಈ ಮೀನ್ ಬಂತು, ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಕಥೆ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ಅಸಂಭಾವ್ಯವನ್ನ ನಾವು ಹೇಳಿದ್ರೇನೆ ಕಥೆ ರಮ್ಯವಾಗೋದು. ಅದರಿಂದ ಅಸಂಭಾವ್ಯವನ್ನು ತರ್ಕದಲ್ಲಿ ಪ್ರಶ್ನೆ ಮಾಡೋದು ಸರಿಯಲ್ಲ ಅಂತ ಪೂತಿ ನರಸಿಂಹಾಚಾರ್ಯ ಒಂದು ಪ್ರಬಂಧ ಬರೆದಿದ್ದಾರೆ. ಅದರಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾರೆ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ, ಮೆಟ್ಟುಗೆ ಮೆಟ್ಟದಿರ್ಕೆ ಶಿವನೊತ್ತಿ ನರನೊತ್ತಿ ಶಿವನಂ, ಕಟ್ಟಿದರ್ ಮುಟ್ಟಿದರ್ ಮೆಟ್ಟಿದರ್ ಏನಗ್ಗಳಮೋ ಕವೀಂದ್ರರ ಅಂತ ಬರೆದ ಪದ್ಯನ ಪೂತಿ ನರಸಿಂಹಾಚಾರ್ಯ ಅಸಂಭಾವ್ಯತೆಯನ್ನ ಕವಿ ಬಳಸ್ಕೊಳ್ಳೋ ರೀತಿ ಹಾಗೆ ಅಂತ. ಈಶ್ವರನ್ನ ಬಿಲ್ಲಿನಲ್ಲಿ ಹೊಡೆದ ಇಂದ್ರ ಅಂತ ಕಿರಾತ ಅರ್ಜುನ ಅಂತ ಬರುತ್ತೆ. ಅದಕ್ಕೆ ಹೊಡೆದ್ನೋ ಬಿಟ್ಟು ಅದೆಲ್ಲ ಬೇಕಿಲ್ಲ. ಆ ಉತ್ಸಾಹವನ್ನು ಹೇಳೋದಕ್ಕೆ ನಾವು ಅಸಂಭಾವ್ಯತೆಯನ್ನು ಬಳಸ್ಕೋಬಹುದು. ಕವಿಗಳು ಮಾಡ್ಕೋತಾರೆ. ಸಮುದ್ರ ಕಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕಟ್ಟಿದ್ದಾರೆ ಅಂತ ಹೇಳಿ ಆ ಉತ್ಸಾಹನ ಪ್ರದರ್ಶಿಸುವ ಸ್ವಾತಂತ್ರ್ಯ ಕವಿಗಿದೆ ಅಂತ ಹೇಳ್ತಾರೆ ಪೂತಿ ನರಸಿಂಹಾಚಾರ್ಯ. ಆದ್ದರಿಂದ ನಾನು ಆಗ್ಲೇ ಹೇಳಿದ ಹಾಗೆ ಹನುಮಂತ ಉತ್ಸಾಹದ ಪ್ರತೀಕ. ಆತ್ಮೀಯರೇ, ಆ ಹನುಮಂತನನ್ನ ಕುರಿತಂತೆ ಒಂದು ತುಂಬಾ ಪ್ರಸಿದ್ಧವಾದಂತಹ ಒಂದು ದಾಸರ ಪದ ಇದೆ. ನೀವು ಹಾಕೊಂಡು ಕೇಳ್ಬೋದು, ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಪವಮಾನ ಜಗದ ಪ್ರಾಣ ಅಂತ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅವನು ಗಾಳಿಯ ಮಗ ಅನ್ನೋದು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ದಾಸರು ಅಂದ್ರೆ, ಸಂಕರ್ಷಣ, ಎಲ್ಲರನ್ನು ತನ್ನ ಗುಣದಿಂದ ಆಕರ್ಷಿಸುವಂಥವನು. ಪವಮಾನ ಅಂದ್ರೆ ಗಾಳಿಯ ಮಗ, ಪವನ ಸುತ. ಭವಭಯಾರಣ್ಯ ದಹನ ಪವನ ಅಂತ ಹೇಳ್ತಾರೆ. ಭವ, ಈ ಪ್ರಪಂಚ ಬದುಕು ಎಷ್ಟು ದಿವಸ ಇರುತ್ತೆ, ಸ್ವಲ್ಪ ದಿವಸ ಆದ್ರೂ ಅಲ್ಲೇ ಭಯ ಇರುತ್ತಲ್ಲ, ಆ ಭಯಕ್ಕೆ ಅರಣ್ಯ ದಹನ ಮಾಡುವಂಥವನು ಯಾರು? ಆಂಜನೇಯ ಅಂತ ಹೇಳ್ತಾರೆ. ಭವಭಯ ಅರಣ್ಯ ದಹನ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಅರಣ್ಯ ಹತ್ಕೊಂಡು ಉರಿಬೇಕಾದ್ರೆ ಏನ್ ಬೇಕು? ಕಂಬಸ್ಟನ್ ಟ್ರಯಾಂಗಲ್ ಬೇಕು ಕೆಮಿಸ್ಟ್ರಿ ಪ್ರಕಾರ. ಆಕ್ಸಿಜನ್ ಬೇಕು, ಹೀಟ್ ಬೇಕು, ಮತ್ತೆ ಫ್ಯೂಯಲ್ ಬೇಕು. ಈ ಭವಭಯ ಅರಣ್ಯನೇ ಫ್ಯೂಯಲ್ಲು. ಆ ಫ್ಯೂಯಲ್ಗೆ ಏನಾಗಿದೆ? ಗಾಳಿ. ಆಂಜನೇಯ ಆ ಗಾಳಿಯ ಮಗ, ಅದರಿಂದ ಗಾಳಿಯನ್ನು ಒದಗಿಸ್ದ. ಅವನ ಉತ್ಸಾಹ ಇದೆಯಲ್ಲ, ಅದೇ ಬೆಂಕಿ. ಅದರಿಂದ ಅವನು ಭವಭಯ ಅರಣ್ಯವನ್ನ ದಹನ ಮಾಡ್ಬಿಡ್ತಾನೆ. ಅದಕ್ಕೆ ಸಂಜೀವಿ ರಾಯನ ನೆನೆದ್ರೆ ಯಾವ ಅಂಜಿಕೆಯೂ ಇರಲ್ಲ ಅನ್ನುವ ರೀತಿಯಲ್ಲ ಪದ್ಯ ಬರೆದಿದ್ದಾರೆ. ಇಡೀ ಪದ್ಯವನ್ನ ನೀವು ಆ ಕಂಬಸ್ಟನ್ ಟ್ರಯಾಂಗಲ್ ಹಿನ್ನೆಲೆಯಲ್ಲಿ ನೋಡಿದ ಒಂದು ಪ್ರಸಂಗ ನಾನು ಬಿಜಾಪುರದಲ್ಲಿ ಮಾಡ್ಬೇಕಾಗಿ ಬಂತು. ಈಗಲೂ ಅನೇಕರು ನೆನಪು ಮಾಡ್ಕೋತಾರೆ, ಅದು ನಾವು ಈ ತರ ನೋಡೇ ಇರ್ಲಿಲ್ಲ ಆ ಪದ್ಯವನ್ನ ಅಂತ ಹೇಳ್ತಾರೆ. ಆತ್ಮೀಯರೇ, ಇಷ್ಟೆಲ್ಲ ಹೇಳಿ ಇನ್ನು ಭೀಮನ ಪಾತ್ರಕ್ಕೆ ಒಂದ್ ಸ್ವಲ್ಪ ಹೋಗ್ಬೇಕಾಗಿರೋದ್ರಿಂದ ಇದನ್ನ ನಾನು ಇಲ್ಲಿಗೆ ಮಂಗಳವನ್ನ ಹಾಡ್ತೇನೆ. ಆದ್ರಿಂದ ಈಗ ಭೀಮನ ಪಾತ್ರದ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಆತ್ಮೀಯರೇ, ಭೀಮ ಒಂದು ರೀತಿಯಲ್ಲಿ ಅತ್ಯಂತ ಶಕ್ತಿಶಾಲಿ. ಈಗಾಗಲೇ ನಾನು ಅದನ್ನು ಹಾಕಿದ್ದೆ. ಅವನು ಸಾಹಸ ಭೀಮ, ಬಲ ಭೀಮ ಎರಡೂ ಹೌದು. ಈ ಸಾಹಸ ಬಲ ಎರಡು ಇರೋರಿಗೆ ಒಂದು ತಾಪತ್ರಯ ಆಗುತ್ತೆ. ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರು ಒಂದು ಸಾಹಸನ ಉಪಯೋಗಿಸ್ಕೋಬೇಕು. ಆಗ ಅವನು ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಭೀಮನ ಪಾತ್ರವನ್ನ ನಾವು ಇಡೀ ಮಹಾಭಾರತದಲ್ಲಿ ನೋಡಿದ್ರೆ, ಅಂತಹ ಶಕ್ತಿಶಾಲಿಯಾದ ಭೀಮ ಸದಾ ಸಮಾಧಾನವಾಗೇ ಇರ್ತಾನೆ. ಅವನು ಕೋಪಿಸ್ಕೊಳ್ಳೋದಿಲ್ಲ. ಈಗ ನೋಡಿ, ಗೀತೋಪದೇಶವನ್ನ ಕೃಷ್ಣ ಅರ್ಜುನನಿಗೆ ಹೇಳಿದ್ನೇ ಹೊರತು ಭೀಮಂಗೆ ಹೇಳಲಿಲ್ಲ. ಭೀಮಂಗೆ ಯಾಕೆ ಹೇಳಲಿಲ್ಲ? ಭೀಮಂಗೆ ಯಾಕೆ ದ್ವಂದ್ವ ಬರಲಿಲ್ಲ? ಯುದ್ಧ ಮಾಡ್ಬೇಕಾ ಬೇಡವಾ ಅಂದ್ರೆ ಅವನಿಗೆ ಬರಲ್ಲ ದ್ವಂದ್ವ. ಯಾಕೆ ಅಂದ್ರೆ ಅವನೊಂದೊಂದು ವಿಶೇಷವಾದಂತಹ ಪಾತ್ರ. ಈ ಕುಂಭಕರ್ಣನ ಪಾತ್ರ ಇದ್ದಾಗೆ. ಕುಂಭಕರ್ಣನು ಹಾಗೆ. ವಿಭೀಷಣ ನಮ್ಮ ಅಣ್ಣ ಅನ್ಯಾಯ ಮಾಡ್ದ ಅಂತ ನ್ಯಾಯಕ್ಕೋಸ್ಕರ ಹೋರಾಡಿದ್ನಲ್ಲ, ಕುಂಭಕರ್ಣ ಹೇಳ್ದ ಅದೆಲ್ಲ ನಂಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಏನ್ ಮಾಡ್ತಾನೋ ಅದೇ ನಂದು ಅನ್ನೋ ಹಾಗೆ ಭೀಮನು ಕೂಡ ಏನ್ ಮಾಡ್ತಿದ್ದ ಅಂದ್ರೆ ಯಾವುದೇ ದ್ವಂದ್ವಕ್ಕೆ ಅವನು ಸಿಕ್ಕಾಕೋತಾನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಸರಿಯಾದ ಒಂದು ವಿಷಯ ಯಾರು ಹೇಳ್ತಾರೋ ಅವನ್ಗೆ ಏನ್ ಅನ್ಸತ್ತೋ ಆ ಕ್ಷಣ ನಿರ್ಧಾರ ಮಾಡ್ತಿದ್ನೇ ಹೊರತು ಮುಂಚೆ ಅದ್ರ ಬಗ್ಗೆ ಡಿಬೇಟ್ ಮಾಡ್ತಿರ್ಲಿಲ್ಲ. ಅವ್ರು ಹಾಗೆ ಹೇಳಿದ್ ಸರಿಯೋ, ಇವ್ರು ಹೇಳಿದ ಸರಿ ತಪ್ಪು ಚರ್ಚೆ ಇಲ್ಲ, ಅವನ್ ಧರ್ಮದ ಚರ್ಚೆನೂ ಇಲ್ಲ. ನನಗೆ ಭೀಮನ ಪಾತ್ರದಲ್ಲಿ ಕಾಣೋದು ಯಾವ್ದಪ್ಪ ಅಂದ್ರೆ, ಅತ್ಯಂತ ಎದ್ದು ಕಾಣೋದು ನಿರ್ದ್ವಂದ್ವ. ದ್ವಂದ್ವ ಇಲ್ಲದೆ ಇರುವಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಭೀಮನಲ್ಲಿ ಅದ್ಭುತವಾಗಿ ಕಾಣುತ್ತೆ. ಅರ್ಜುನನು ಕೊನೆಗೆ ದ್ವಂದ್ವ ಮಾಡ್ಕೊಂಡ್ಬಿಟ್ಟ. ಭಗವದ್ಗೀತೆ ಹೇಳ್ಬೇಕಾಯ್ತು ಕೃಷ್ಣ, ಇವನ್ ದ್ವಂದ್ವ ಮಾಡ್ಕೊಳ್ಳೇ ಇಲ್ಲ. ಯಾರು ಹೇಗೆ ಹೇಳಿದ್ರು ಹಾಗೆ. ಒಂದೆರಡು ಪ್ರಸಂಗಗಳನ್ನ ಈಗ ನಿರ್ದ್ವಂದ್ವ ಭೀಮನ ಕುರಿತಂತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು,
ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗ. ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಸಹಿಸ್ಕೊಂಡ ಭೀಮ. ಎಷ್ಟು ಸಹಿಸ್ಕೊಂಡ್ರು ತೀರಾ ಅಮಾನುಷವಾಗಿ ಅವಳು ದ್ರೌಪದಿ ನಾನು ಋತುಮತಿ ಅಂದ್ರೆ ನಾನು ಪುಷ್ಪವತಿ ಅಂತ ಹೇಳಿದ್ರೆ ನಿನ್ನನ್ನ ಫಲವತಿಯಾಗಿ ಮಾಡ್ತೀನಿ ಅಂತ ಸಾರ್ವಜನಿಕವಾಗಿ ಸಭೆಯಲ್ಲಿ ಹೇಳಿದ್ರೆ ಯಾವ ಹೆಣ್ಣುಮಗಳಿಗೆ ಅನ್ಯಾಯ ಆಗೋದನ್ನ ನೋಡ್ಕೊಂಡು ಸುಮ್ಮನಿರ್ಬೇಕಲ್ಲ. ಭೀಮನಿಗೆ ತುಂಬಾ ಕೋಪ ಬಂತು. ತಕ್ಷಣ ಏನ್ ಮಾಡ್ದ ಅಂದ್ರೆ ಭೀಮ ಎದ್ ನಿಂತ್ಕೊಂಡೇ ಬಿಟ್ಟ. ನೀನ್ ಹಾಗೆಲ್ಲ ಹೇಳ್ತೀಯಾ, ನಿನ್ನ ಈಗಲೇ ಸಾಯಿಸಾಕ್ಬಿಡ್ತೀನಿ ಅಂತ. ಆದರೆ ಅದು ಧರ್ಮರಾಯನಿಗೆ ಧರ್ಮದ ವ್ಯಾಪ್ತಿಗೆ ಮೀರಿದ್ದು. ಇದು ಹೀಗೆ ನಡೆಯಲ್ಲ, ಏನೋ ಆಗುತ್ತೆ ಅಂತ ಅವನ ನಂಬಿಕೆ. ಅವನು ಹುಬ್ಬುಗಂಟು ಹಾಕಿದ್ನಂತೆ ಧರ್ಮರಾಯ ಹುಬ್ಬುಗಂಟು ಹಾಕಿದ್ದನ್ನು ನೋಡಿ ಭೀಮ ತನ್ನ ಕೋಪವನ್ನೆಲ್ಲ ಕೆಳಗಿಳಿಸ್ಕೊಂಡ್ಬಿಟ್ಟ. ಅದಕ್ಕೆ ಹೇಳ್ತಾರೆ, ಕುಮಾರವ್ಯಾಸ ಹೇಳ್ತಾನೆ, ಪುಬ್ಬಿ ನಿರುಕಿನಲ್ಲಿ ತಡೆದನು ಪವನಜನು ಉಬ್ಬಟೇನು. ಆಂಜನೇಯ ಹೇಗೆ ಪವನಜನೋ ಭೀಮನು ಪವನಜನೇ, ಅವನು ಗಾಳಿಯ ಮಗನೇ. ಅವನು ತ್ರೇತಾಯುಗದಲ್ಲಿ ಪವನಜ, ಇವನು ದ್ವಾಪರ ಯುಗದಲ್ಲಿ ಪವನಜ ಯುಗ, ಅಷ್ಟೇ ವ್ಯತ್ಯಾಸ. ರಾಮಾಯಣದ ಕಾಲದಲ್ಲಿ ಮಹಾಭಾರತದಲ್ಲಿ ಪವನಜ ಅವನ ಮೊದಲೇ ಗಾಳಿ ಮಗ. ಅವನ ಉಬ್ಬಟೆಯನ್ನ ಹುಬ್ಬುಗಂಟಾಗಿ ತಡೆದ ಅಂದ್ರೆ ಅವ್ರ ಅಣ್ತಮ್ಮಂದ್ರ ಸಂಬಂಧ ಹೇಗಿತ್ತು ಅಂತ ಪುಟಗಟ್ಲೆ ಪ್ರಬಂಧ ಬರಿಬೇಕಾ? ಏನೂ ಇಲ್ಲ. ಆದ್ರಿಂದ ಭೀಮನ ವಿಚಿತ್ರ ನೋಡಿ, ಆ ಕೋಪನ ಅವ್ನ್ಗೆ ಅಷ್ಟು ಕೋಪ ಬಂದ್ರು ಕೂಡ ಅವ್ರ ಅಣ್ಣನ್ ಬೇಜಾರಾಗುತ್ತೆ ಅಂದ್ರೆ ಅವ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ದ್ವಂದ್ವ ಮಾಡ್ಕೊಳ್ಳಿಲ್ಲ. ನಮ್ಮ ಅಣ್ಣ ಹೇಳಿದ್ರೆ ಹೇಳಿ, ನಮ್ಮ ಅಣ್ಣ ಹೇಳಿ ಸರಿನೋ ಅಂತ ಅವ್ನ ಚರ್ಚೆಗೆ ಹೋಗ್ಲಿಲ್ಲ, ಆಯ್ತು ಅಂತ ಸುಮ್ಮನಾಗ್ಬಿಟ್ಟ. ಹಾಗೆ ಈ ತರ ಗುಣ ಭೀಮನಿಗೆ ಇರೋವಂಥದ್ದನ್ನೇ, ಅದಕ್ಕೆ ಅವ್ನಿಗೆ ಯಾವ ದ್ವಂದ್ವವೂ ಅವನನ್ನು ಬಾಧಿಸೋದಿಲ್ಲ. ನಾವು ದ್ವಂದ್ವದಲ್ಲಿ ಸಾಯ್ತಿದೀವಲ್ಲ, ಧರ್ಮ ಏನೂ ಬಿಟ್ಬಿಟ್ಟಿದೀವಿ. ಈ ದ್ವಂದ್ವ ಅಂತೂ ನಮಗೆ ಬೆಳಗಾಗಿದ್ರೆ ಏನ್ ಅಡುಗೆ ಮಾಡ್ಲಿ ಅನ್ನೋದ್ರಿಂದ ದ್ವಂದ್ವ ಶುರುವಾಗುತ್ತೆ. ಎಲ್ಲವನ್ನೂ ದ್ವಂದ್ವೇ ನಮ್ಗೆ, ಹಾಗಾಗಿ ನಾವು ಕಷ್ಟದಲ್ಲಿದ್ದೀವಿ. ಆದ್ರಿಂದ ನಿರ್ದ್ವಂದ್ವವಾದಂತ ಒಂದು ಪಾತ್ರವನ್ನ ನಾವು ನೋಡಿದ್ರೆ ಖಂಡಿತವಾಗಿಯೂ ಭೀಮನ ಪಾತ್ರ ನಮ್ಗೆ ಆ ದ್ವಂದ್ವವನ್ನು ಕಳೆಯೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಬಲ್ಲದು ಅನ್ನುವಂಥದ್ದು. ಇನ್ನು ಲಾಕ್ಷಾಗೃಹದ ಪ್ರಸಂಗಕ್ಕೆ ಬರೋಣ. ಲಾಕ್ಷಾಗೃಹದಲ್ಲಿ ಹೇಗೆ ಅವ್ರನ್ನ ಸುಡೋಕ್ ಪ್ರಯತ್ನ ಮಾಡಿದ್ರು, ಒಂದು ಸುರಂಗ ಮಾಡಿದ್ರು. ಆ ಸುರಂಗದಿಂದ ಇವ್ರು ಈಚೆಗೆ ಬಂದ್ಬಿಟ್ರು ಪಾಂಡವರು. ಅದೆಲ್ಲ ತಮ್ಗೆಲ್ಲ ಗೊತ್ತಿರೋ ಕತೆ ಆದ್ಮೇಲೆ, ಕತೆ ಭಾಗ ಆದ್ಮೇಲೆ ಈಚೆಗೆ ಬಂದ ಮೇಲೆ ಭೀಮ ಎಲ್ರನ್ನು ಹೊತ್ಕೊಂಡ್ ಬಂದಿದ್ದಾನೆ, ಕುಂತಿನ ಎಲ್ಲಾರನ್ನು. ಬಲ್ ಭೀಮ ಅವನು, ಆಯ್ತಲ್ಲ. ಅಣ್ಣ ತಮ್ಮಂದ್ರು ಎಲ್ಲ ಬಂದ್ರು, ಈಚೆ ಬಂದಿದ್ದಾರೆ. ಅವನು ದುಡ್ದಿದ್ದಾನೆ, ಕೋಪ ಬಂದಿದೆ, ನಮ್ಮ ಮೇಲೆ ಬೆಂಕಿ ಇಟ್ಟಿದ್ ನಿಜ, ತಪ್ಪಿಸ್ಕೊಂಡ್ ಬಂದಿದ್ದಾನೆ. ತಿರುಗಿ ಯಾರು ಬಂದ್ ಜಗಳ ಕಾಯ್ತಾರೋ ಅನ್ನೋ ಇದು ಪರಿಸ್ಥಿತಿ. ಈಚೆ ಕಡೆ ಬಂದು ಭೀಮ ಹೇಳ್ತಾನೆ, ನೀವೆಲ್ಲ ಮಲಿಕೊಂಡು ನಿದ್ದೆ ಮಾಡಿ, ನಾನು ನೋಡ್ಕೋತೀನಿ ನಿಮ್ಮನ್ನೆಲ್ಲ. ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಅವಾಗ ಹಿಡಿಂಬೆ ಬರ್ತಾಳೆ. ಹಿಡಿಂಬೆ ಬಂದು ಹೇಳ್ತಾಳೆ, ಅವನ್ ತಿನ್ನಕ್ಕೆ ಅಂತ ಬರ್ತಾಳೆ, ಮನುಷ್ಯನ ವಾಸನೆ ಅಂತ. ಅವನ ರೂಪ ನೋಡ್ಬಿಟ್ಟು, ಭೀಮನ್ ರೂಪ ನೋಡಿ ನನ್ ಮದುವೆ ಆಗುಂತಾಳೆ. ನಾನು ಆಗಲ್ಲ, ನನ್ನ ಜವಾಬ್ದಾರಿಗಳಿದೆ, ನನ್ನ ಕರ್ತವ್ಯ ಅಂದ್ಬಿಟ್ಟು ನಾನು ಹಾಗೆಲ್ಲ ನೀನ್ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ಅಂತ. ನಿಂಗೆ ಯಾಕೆ ಯೋಚನೆ? ನನ್ನ ತಮ್ಮಂದ್ರು ಬಂದ್ಬಿಟ್ಟು ಅವನ್ನೆಲ್ಲ ತಿನ್ಕೋತಾರೆ, ಅಲ್ಲಿ ನಿನ್ ಸಮಸ್ಯೆ ಬಗೆಹರಿತೋ ಅಂತ ಹೇಳಿ ತಾವು ಸುಖವಾಗಿರೋಣ ಅಂತಾಳೆ. ಅಂದ್ರೇನು? ರಾಕ್ಷಸಿ ಗುಣ ಅಂದ್ರೆ ಬೇರೆಯವ್ರ ಕಷ್ಟನೆಲ್ಲ ಮರೆತು ತನ್ನ ಸುಖದಲ್ಲಿ ತಾನು ಮೈ ಮರೆಯೋದೇ ರಾಕ್ಷಸಿ ಗುಣ ಅನ್ನೋದನ್ನ ಕಾವ್ಯದ ಆ ಭಾಗ ಎಷ್ಟು ಚೆನ್ನಾಗಿ ತೋರ್ಸುತ್ತೆ ನೋಡಿ. ಆಮೇಲೆ ಆ ಹಿಡಂಬಿನ ಓಡಿಸ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಆಮೇಲೆ ಮದುವೆ ಆಗ್ತಾನೆ, ಬೇರೆ ಮಾತು. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಆಗ ಅವ್ರು ಹೋದ್ಮೇಲೂ ಇವ್ನಿಗೆ ನಿದ್ದೆ ಬರಲ್ಲ. ಹೇಗ್ ಬರುತ್ತೆ? ಎಚ್ಚರವಾಗಿರ್ಬೇಕಲ್ಲ, ಡ್ಯೂಟಿ ಮೇಲೆ ಇದಾನಲ್ಲ ಇವ್ರನ್ನೆಲ್ಲ ನೋಡ್ಕೊಳ್ಳುವಾಗ. ಅವಾಗ ಅವನಿಗೆ ನಿದ್ದೆ ಬಂತು ಅನ್ನೋದನ್ನ ಕುಮಾರವ್ಯಾಸ ಭಾರತದಲ್ಲಿ ಕುಮಾರವ್ಯಾಸ ಅತ್ಯಂತ ಸುಂದರವಾಗಿ ವಿವರಿಸಿದ್ದಾನೆ. ಆ ಪದ್ಯವನ್ನ ನಾನು ನಿಮ್ಮ ಎದುರಿಗೆ ಈಗ ನಿರೂಪಣೆ ಮಾಡ್ತೇನೆ. ಯಾಕಪ್ಪ ಅಂದ್ರೆ ನೋಡಿ, ನಿದ್ದೆ ಬಂದ್ರು ಎದ್ದಿರೋನು ನಿದ್ದೆ ಮಾಡೋಕ್ ಸಹಾಯ ಮಾಡ್ತಾನೆ. ಇದು ಎಷ್ಟು ವಿಚಿತ್ರವಾದದ್ದು ಅಂತ. ಇಂಥ ವಿಚಿತ್ರಗಳನ್ನೆಲ್ಲ ನಾವು ತರ್ಕದಲ್ಲಿ ಹುಡುಕಿದ್ರೆ ಅರ್ಥ ಆಗುವಂಥದ್ದಲ್ಲ. ಇದು ಭಾವ ಪ್ರಪಂಚ, ಇದು ತರ್ಕ ಪ್ರಪಂಚ ಅಲ್ಲ. ಬರೀತಾನೆ ನೋಡಿ, ಔಕುವುದು ಬಲು ನಿದ್ರೆ, ತಲೆ ಮೇಲೆ ಬಂದು ಅದುಮ್ತಿದೆಯಲ್ಲ, ಹಾಗೆ ಅದುಮ್ತಾ ಇದೆಯಂತೆ ಭೀಮನಿಗೆ ನಿದ್ದೆ. ಆ ಔಕದು ಅಂದ್ರೆ ಎಷ್ಟು ಜನ ಅಮುಕೋದು ಮೇಲಿಂದ ಅನ್ನೋದು ಗೊತ್ತಾಗತ್ತಲ್ಲ. ಅಷ್ಟು ಜೋರಾಗದು ಔಕದ್ದನ್ನ ನೂಕುವನು ಕಣ್ಣೆವೆಯಲ್ಲಿ. ಕಣ್ರೆಪ್ಪೆ ಹೆಂಗಿರುತ್ತೆ ಹೇಳಿ? ಆ ಕಣ್ಣಿನ ರೆಪ್ಪೆಯಲ್ಲಿ ಆ ಮೇಲ್ಗಡೆ ಅದುಮ್ತಿರೋ ಬಲನ ಹೋಗ್ಸಕ್ ಹೋಗ್ತಾನಂತೆ. ನೂಕುವನು ಕಣ್ಣೆವೆಯಲ್ಲಿ. ಯಾಕೆಂದ್ರೆ ನಿದ್ದೆ ಮಾಡೋ ಹಾಗಿಲ್ಲ, ಇನ್ನೇನಾದ್ರು ಕಷ್ಟ ಬಂದ್ರೆ ಅವನೇ ಎದುರಿಸ್ಬೇಕಲ್ಲ. ಆಮೇಲೆ ಕಣ್ಣೆವೆಗಳಲ್ಲಿ ನಸುತೂ ಕಡಿಕೆ ತೋರಿದೊಡೆ. ಅದೇನ್ ಮಾಡುತ್ತೆ? ಗೆರಿಲ್ಲಾ ವಾರ್ ಮಾಡುತ್ತದು. ಏನಂದ್ರೆ
ಡೈರೆಕ್ಟ್ ಆಗಿ ಅವ್ನು ಬಂದಾಗ ಆ ಕಣ್ಣವೆಲ್ಲಿ ನುಗ್ಬಿಟ್ನಾ ಮಾಡ್ತೀನಿ ಅಂದ್ಬಿಟ್ಟು ಮರೆಯ ವೇಷ ಹಾಕೊಂಡು ಬೆರಿಲ್ಲ. ಮರೆಯಲ್ಲಿ ತೂಕಡಿಕೆ ತೋರಿದೊಡೆ ಹಾಗೆ ತಿರ್ಗ ತೂಕಡಿಕೆ ಬರುತ್ತೆ ನೋಡಿ. ನಿದ್ದೆನ ಎಷ್ಟು ಚೆನ್ನಾಗಿ ಗಮನಿಸಿದ ನಾವು ಕುಮಾರವ್ಯಾಸ. ತೋರಿದೊಡೆ ಏನಾಗುತ್ತೆ, ತೂಕಡಿಕೆ ತೋರಿದೊಡೆ ಮೈ ಕೆದರುವನು ಕೈಯೊಡನೆ. ನಮ್ಗೆ ನಿದ್ದೆ ಎಚ್ಚರಾದಾಗ ಏನ್ ಮಾಡ್ತೀವಿ ಹೇಳಿ, ಹಿಂಗ್ ಕೈ ಕೊಡುತ್ತೀವಿ ಅಲ್ವಾ? ಎಷ್ಟು ಜನ ಬರೆದ ನೋಡಿ. ಮೈ ಕೆದರುವನು ಕೈಯೊಡನೆ ಸೋಕುವುದು ಮೈ ಮರವೇ. ಆಯ್ತು, ತೂಕಡಿಕೆ ಓಡಿಸ್ದ, ತಿರುಗಿ ಬಿಡ್ತಾ ನಿದ್ದೆ ಬಂತು, ಮತ್ತೆ ಮೈ ಮೇಲೆ ಪ್ರಜ್ಞೆನೆ ಹಾಗೆ ಹೊಟ್ಟೋಗುತ್ತೆ. ತೂಕಡಿಕೆ ಅಲ್ಲ, ನೇರವಾಗೇನೆ ಮೈ ಮರವೇ ಸೋಕುವುದು. ಮರವೆಯ ನೋಕರಿಸುವನು ಚಿತ್ತವೃತ್ತಿ ನಿರಾಕುಲ ಅಂತಃಕರಣನಾದನು ಬಳಿಕ ಕಲಿ ಭೀಮ ಅಂತ ಹೇಳ್ತಾನೆ. ಅದನ್ನು ಓಕರಿಸ್ತಾನೆ, ವಾಕರಿಕೆ ಬಿಸಾಕೋದು. ಆ ಮರವೆಯನ್ನೆಲ್ಲ ವಾಂತಿ ಮಾಡ್ಕೊಂಡ್ಬಿಟ್ಟು ನಿರಾಕುಲ ಅಂತಃಕರಣ ಮನಸ್ಸನ್ನ ತಿರ್ಗ ಮತ್ತೆ ತಿಳಿ ಮಾಡ್ಕೊಂಡ ಅಂತ. ಆದ್ದರಿಂದ ನಿದ್ದೆಗೆ ಬೇಕಾದದ್ದು ನಿರಾಕುಲ ಅಂತಃಕರಣ. ಆ ನಿರಾಕುಲ ಅಂತಃಕರಣವನ್ನು ಕರುಣಿಸೋನು ಯಾರಪ್ಪ ಅಂದ್ರೆ, ಅದು ಯಾರಿಗಿದೆಯೋ ಅವನಿಗೆ, ಅವನು ನಿದ್ದೆಲೂ ಸುಖವಾಗಿರ್ತಾನೆ, ಎದ್ರು ಸುಖವಾಗಿರ್ತಾನೆ, ಗೆದ್ರು ಸುಖವಾಗಿರ್ತಾನೆ, ಸೋದ್ರು ಸುಖವಾಗಿರ್ತಾನೆ. ಅಂತಹ ಭೀಮ ಅನ್ನುವಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಅಂಥ ಸಂಗತಿಗಳು. ಆಮೇಲೆ ನಮ್ಮನ್ನ ನಿದ್ದೆ ಕೆಡಿಸೋದು ಆಸೆ ಭಯ ಅಂತ ಹೇಳಿದ್ನಲ್ಲ, ಇವನಿಗೆ ಯಾರದ್ದು ಭಯ ಇಲ್ಲ, ವಿಧೇಯತೆ ಇದೆ, ಭಯ ಯಾರದ್ದು ಇಲ್ಲ. ಅವನು ಎಂಥದ್ದು 4 ಜನ ಅಂತ ಹೇಳ್ತಿದ್ರಂತೆ ಅವಾಗ. ಬಲರಾಮಂ ಕಲಿಭೀಮಂ ತಿಳಿಯಲ್ ಕೀಚಕ ಶಲ್ಯರೆಂಬಿ 4 ಇಳೆಯೋಳು ಅಸಮ ಬಲರು. ಇವ್ರು 4 ಜನನ್ನ ಇವರಿವರೇ ಸಾಯಿಸ್ಬೇಕು, ಬೇರೆ ಯಾರು ಸಾಯಿಸಕ್ ಸಾಧ್ಯ ಇಲ್ಲ ಅಂತ ಜನ ಹೇಳೋರು. ಕೀಚಕನ ಬಾಧೆ ಬಂತಲ್ಲ, ಸೈರಂಧ್ರಿ ಬಂದ್ ಹೇಳಿದ್ಲಲ್ಲ, ಆ ಸೈರಂಧ್ರಿ ಬಂದ್ ಹೇಳಿದಾಗ ಏನಾಯ್ತು ಅಂದ್ರೆ, ಯಾರಿಗೆ ಭೀಮನಿಗೆ ತುಂಬಾ ಕೋಪ ಬಂತು. ಆಗ್ಲೇ ಸಾಯಿಸ್ತೀನಿ ಅಂತ ಹೋದ. ಅವಾಗ್ಲೂ ಧರ್ಮರಾಯ ಮೂಗ್ ತೋರಿಸ್ದ, ಅಲ್ಲಿ ಈ ಮರ ಕೀಳ್ಬೇಡ, ನಿಂಗ್ ತೌದೆಗ್ ಬೇರೆ ಮರ ಇದೆ ಅಂತ. ಅಂದ್ರೆ ನೀನೀಗ ಅವನ್ನ ಎದುರಾಕೋಬೇಡ ಅಂತ ಅಣ್ಣ ಹೇಳ್ದ. ಆದ್ರೆ ಸೈರಂಧ್ರಿ ಒತ್ತಡ ಹಾಕ್ತಿದ್ದಾಳೆ. ನಂಗೆ ಭೀಮನಿಗೆ ದೈಲಮಗಳೋದೆಲ್ಲ ಆಗೋದಿಲ್ಲ. ಅವನು ಧರ್ಮರಾಯ ಮತ್ತೆ ಬಂದು ದ್ರೌಪದಿ ಹೀಗೆ ಅಂತ ಹೇಳಿದ್ಲು. ಸರಿ ಬಿಡು, ನೀನ್ ಬರ್ತೀನಿ ಅಂತ ಹೇಳು, ನಾನು ಬಂದು ಅವನನ್ನ ಸಾಯಿಸ್ತೀನಿ ಅಂತ ಹೇಳ್ದ. ಹೋಗಿ ಕಂಸನ ವಧೆ ಮಾಡ್ದ, ಕೀಚಕನ ವಧೆ ಮಾಡ್ದ. ಅಷ್ಟೊತ್ತು ವರ್ಷ ಆಗಿತ್ತು, ಏನೂ ತೊಂದರೆ ಆಗ್ಲಿಲ್ಲ, ಅದು ಬೇರೆ ಮಾತು. ನಾನು ಇದನ್ನ ಯಾಕೆ ಹೇಳ್ದೆ ಅಂದ್ರೆ, ಭೀಮನು ಕಷ್ಟಕ್ಕೆ ಸಿಕ್ಕಾಕೊಂಡ, ಭೀಮನು ಅಸಹಾಯಕತೆಗೆ ಸಿಕ್ಕಾಕೊಂಡ, ಭೀಮನು ದುಃಖಕ್ಕೆ ಸಿಕ್ಕಾಕೊಂಡ. ಅವನಿಗೆ ಸಾಮರ್ಥ್ಯ ಇದ್ದೂ ಕೂಡ ಅವನು ಅಂತ ಗಂಡು ಗಲಿಯು ಹೆಣ್ಣಿನ ತರ ವೇಷ ಹಾಕೊಂಡು ಹೋಗ್ಬೇಕಾಯ್ತು ಕೀಚಕನ ಹತ್ರ. ಅಂಥದ್ರ ಮಧ್ಯದಲ್ಲಿ ನಿರ್ದ್ವಂದ್ವನಾಗಿದ್ನಲ್ಲ. ನಾವು ದಿನ ಬೆಳಗಾಗಿದ್ರೆ ದ್ವಂದ್ವ ಮಾಡ್ಕೋತೀವಲ್ಲ, ಸುಮ್ಮನೆ ಒಂದ್ಸರಿ ಹೋಲಿಸ್ಕೊಳ್ಳೋಣ ಆ ಪಾತ್ರದ ಜೊತೆಗೆ. ಆ ಭೀಮನ ಗೋಜಲನ್ನ ಹಿಂದೆ ನಾನು ಒಂದು ಜಾಲನ್ಯಾಸದಲ್ಲಿ ಹೇಳಿದ್ದೀನಿ, ಈಗ ಸುಮ್ಮನೆ ಓದ್ತೀನಿ. ಆ ಅಜ್ಞಾತವಾಸದಲ್ಲಿ ಭೀಮನ ಆಲಾಪ, ದುಃಖ ಹೇಗಿತ್ತು, ಎಂತ ಹೆಪ್ಪುಗಟ್ಟಿದ ದುಃಖ. ಅದನ್ನ ತಡ್ಕೊಂಡಲ್ಲ ಅವನು, ತಪ್ಸಕ್ಕಾಗಿ ತಡ್ಕೊಳ್ಳೋ ಗುಣ ಇತ್ತು. ಅದರಿಂದ ನಿರ್ದ್ವಂದ್ವದ ಜೊತೆಗೆ ಭೀಮನಲ್ಲಿ ವಿಶೇಷವಾಗಿ ಕಾಣುವಂಥದ್ದು ಅಂದ್ರೆ ಆ ಧಾರಕ ಗುಣ. ಅದೆಷ್ಟೇ ಕಷ್ಟ ಆಗ್ಲಿ ನಾನು ಎದುರಿಸ್ಬಿಡ್ತೀನಿ ಅನ್ನುವಂಥ ಧಾರಕ ಗುಣ. ಅದನ್ನ GS ಶಿವರುದ್ರಪ್ಪನವರು ಭೀಮಾಲಾಪ ಅನ್ನೋ ಪದ್ಯದಲ್ಲಿ ಬರೆದಿದ್ದಾರೆ. ತಮ್ಮಲ್ಲಿ ಓದಿದ್ರು ಸಂತೋಷ. ಆದ್ರೆ ನಾನು ಈಗ ಅದನ್ನು ವಿವರಣೆ ಕೊಡಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ ನನ್ನ ಸಹೋದರ, ಒಬ್ಬ ಕಾದಿಗೆ ಕಟ್ಟಿದ್ದಾನೆ. ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ಇದ್ದಾಳೆ ಇವಳು, ಅವರಿವರ ತಲೆಯ ಹೆಕ್ಕುತ್ತಾ ಆಗಾಗ್ಗೆ ನಮ್ಮನ್ನು ಕುಕ್ಕುತ್ತಾ. ನಾನೂ ಇದ್ದೇನೆ ಅಡುಗೆಯ ಮನೆಯಲ್ಲಿ, ಉರಿಯುವ ಸೌದೆಗಳ ಜೊತೆಗೆ ಪಾತ್ರೆಗಳಲ್ಲಿ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತಾ. ಕಣ್ಣೆದರು ತೇಲಿ ಬರುತ್ತವೆ ಕಂಡದ್ದು, ಕಲಿತದ್ದು, ಬೆಂಕಿಗೆ ಬಿದ್ದು ಪಾರಾದದ್ದು, ಪಗಡೆ ದಾಳದ ಜೊತೆ ಉರುಳಿ ಬಿದ್ದದ್ದು. ದಾಳದ ರೀತಿಯಲ್ಲಿ ನಾವು ಉರುಳಿ ಬಿದ್ದೋದ್ವಿ. ಬಿಚ್ಚಿದ ಜಡೆಯ ನೆರಳ ಕೆಳಗೆ ಬುಸುಗುಟ್ಟಿ ನರಳಿದ್ದು, ಕಾಡು ಪಾಲಾಗಿ ಅಲೆದದ್ದು. ನೋಡಿ, ಇಡೀ ಮಹಾಭಾರತ ಹಿಂಗೆ ಹೇಳ್ಬಿಟ್ರಲ್ಲ ಎಲ್ಲ. ನಿಟ್ಟುಸಿರ ಪಟ ಬಿಚ್ಚಿ ತೇಲುತ್ತವೆ ಊರುಗಳು, ಮಹಾರಣ್ಯಗಳು, ಋಷಿಗಳು, ರಾಕ್ಷಸರು, ಬೆಳಗು ಬೈಗುಗಳು. ಇನ್ನೂ ಏನೇನೋ ಸುರುಳಿ ಬಿಚ್ಚುತ್ತವೆ, ಜೀವ ಹಿಂಡುತ್ತವೆ. ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡಗೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೇವೆ.
ನಮಗಿದ್ ಪೌರುಷ ಹೋಗ್ಲಿ, ಹೊರಗಡೆ ಪೌರುಷ ಆಯುಧ, ಅದನ್ನು ಹೆಣವಾಗಿ ಮಲಗಿಸಿದೀವಿ ಮರದ ಕೊಂಬೆಯ ಮೇಲೆ. ನೋಡುತ್ತಿದ್ದೇನೆ ಸುತ್ತಲೂ ಎಂತೆಂಥವೋ ವಿಜೃಂಭಿಸಿ ಮೀಸೆ ತಿರುಗುತ್ತವೆ. ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿದು ಕೆಡೆಸಿ ಹೊಲಸೆಬ್ಬಿಸಿವೆ. ಗೆರೆ ದಾಟಬಾರದ ನಾನು ಕಾಯುತ್ತಿದ್ದೇನೆ. ಉರಿಯುವ ಸೌದೆಗಳ ಜೊತೆಗೆ ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ. ಅಷ್ಟು ಕೋಪವನ್ನ ಕಾಯುವ ಸಹನೆ ಕೊಟ್ಟಿದೆಯಲ್ಲ ಭೀಮನ್ಗೆ, ಅದು ಭೀಮನ ಪಾತ್ರ. ಅವನು ಹೇಳಿ ಅಂತ ನಾವು ಹೀಗೆ ಬೇಕಾದ್ರೂ ಹೇಳ್ಬೋದಲ್ಲ, ಆ ಕೋಪ ಇದ್ರೆ ಏನು ಮಾಡ್ಲಿಲ್ವ ಬಿಡಿ, ಅವನು ಹೇಳಿನೆ ಅಂತ ಅನ್ಬೋದು. ಅದಕ್ಕೆ ನಾವು ಈ ಪಾತ್ರಗಳನ್ನ ಪರಿಭಾವಿಸುವ ಕ್ರಮ ನಮ್ಗೊಂದ್ ಸ್ವಲ್ಪ ಏರುಪೇರಾಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅನ್ನುವಂಥ ಸಂಗತಿ. ಆತ್ಮೀಯರೇ, ಈ ಎರಡು ಪಾತ್ರಗಳಲ್ಲಿ ನಾವು ಪರಿಭಾವಿಸುವ ಕ್ರಮ, ಅದು ನಮ್ಮನ್ನ ನಿದ್ದೆಗೆ ಜಾರಲು ಸಹಾಯ ಮಾಡುವ ರೀತಿಯನ್ನ ಹೇಳಿ ಈ ಕನಸಿನ ಒಂದು ಚರ್ಚೆಯನ್ನ ಮುಕ್ತಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಈಗ ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗೆ ಮುಂಚೆ ನಿಮ್ಮ ಭಾಗವಹಿಸುವಿಕೆಯನ್ನು ಮಾಡುವಂತ ಹೊಸ ಯೋಜನೆಯನ್ನು ಹಾಕೊಂಡಿದ್ದೀನಿ. ಮುಂದಿನ ವಾರ ಅಥವಾ ಮುಂದಿನ ಜಾಲನ್ಯಾಸ ಯಾವತ್ತಾಗುತ್ತೋ ಅವತ್ತು 3 ವಿಷಯ ಕೊಡ್ತೀನಿ. ನಿಮಗೆ ಯಾವ ವಿಷಯದ ಆಯ್ಕೆ ಇದೆಯೋ ಅದನ್ನ ಕೊಡಿ. ದೂರವಾಣಿ ಮೂಲಕ ಬೇಕಾದ್ರೂ ತಿಳಿಸಬಹುದು, ಅಥವಾ ನಮ್ಮ ಗ್ರೂಪ್ ಇದೆಯಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಬೇಕಾದ್ರೂ ಹಾಕ್ಬೋದು, ಗಣೇಶ್ಗೂ ದೂರವಾಣಿ ಮೂಲಕ ತಿಳಿಸ್ಬೋದು. ಈ 3ರಲ್ಲಿ ಯಾವ ವಿಷಯನ ಮೊದಲು ನಾನು ಚರ್ಚೆ ಮಾಡ್ಬೇಕು ಅನ್ನೋದನ್ನ ನೀವು ತಿಳಿಸಿದ್ರೆ ಯಾವುದು ಉಳಿದದ್ದು ಮಾಡೋಣ, ಯಾವುದು ಬಿಡಲ್ಲ. ಅದ್ರ ಪ್ರಶ್ನೆ ಏನಂದ್ರೆ ಯಾವುದಕ್ಕೆ ನಿಮ್ಮ ಆದ್ಯತೆ ಅನ್ನೋದನ್ನ ನಾನು 3 ಕೊಡ್ತಾ ಹೋಗ್ತೀನಿ. ನೀವು ಹೇಳಿದ್ದರಲ್ಲಿ ಅದನ್ನ ನಾನು ಆಯ್ಕೆ ಮಾಡ್ಕೋತೀನಿ ಅಂತ ಹೇಳ್ತಾ, ಈಗ ನಾನು ಆಯ್ಕೆ ಮಾಡಿರೋದು ಮುಂದಿನ ಜಾಲನ್ಯಾಸಕ್ಕೆ 3 ವಿಷಯಗಳು. ಒಂದು, ಸೆಲ್ಫ್ ಪಿಟಿ, ಸ್ವಾನುಕಂಪ ಅಂತ. ಅಂದ್ರೆ ನಮ್ಮ ಬಗ್ಗೆನೆ ನಾವು ಅನುಕಂಪ ಪಟ್ಕೊಂಡ್ರೆ ಅದು ನಮ್ ಕಷ್ಟ ಇನ್ನೂ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಎರಡನೇದು, ಸರಳ ಜೀವನದ ಅನುಕೂಲಗಳು ಅಥವಾ ಸರಳ ಜೀವನ ಯಾಕೆ ಮಾಡ್ಬೇಕು, ಅದರಿಂದ ಏನ್ ಅನುಕೂಲ, ಸರಳ ಜೀವನ ಇಲ್ದಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಈಗ ನಮ್ಗೆ ಸಂಕೀರ್ಣ ಜೀವನವೇ ನಮ್ಮ ಜೀವನ ಶೈಲಿ ಆಗಿದ್ದು. ಮೂರನೇದು ಎಂಥದ್ದು, ಚಂದ್ರಹಾಸನ ಕಥೆ. ಈ ನಳದ ಮಯಂತಿ ಕಥೆ ಬಗ್ಗೆ ಅನೇಕರು ಮಾತಾಡಿದ್ರು. ನಮ್ಮ ಮಾರುತೀಶ್ ಹೇಳಿದ್ರು, ನೀವು ಕಥೆಗೆ ಅರ್ಥ ಮಾಡ್ಕೊಳ್ಳೋ ಕ್ರಮ ಹೇಳ್ತಿರಲ್ಲ ಸರ್, ಅದು ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಇನ್ನೂ ವಿಸ್ತಾರವಾಗಿ ಮಾಡಿ ಅಂತ. ಚಂದ್ರಹಾಸನ ಕಥೆ ಸಾಮಾನ್ಯಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಚಂದ್ರಹಾಸ ಅಂತ ಒಂದು ಚಲನಚಿತ್ರನೂ ಬಂದಿದೆ, ಅದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗ್ಲೂಬಹುದು, ನೋಡಿ. ಆದ್ರೆ ಅದನ್ನ ಪರಿಭಾವಿಸುವ ಕ್ರಮವನ್ನು ಕುರಿತಂತೆ ಹೇಳುವಂತಹ ಒಂದು ಅವಕಾಶನೂ ಇದೆ. ಅದರಲ್ಲಿ ಬೇಕಾದಷ್ಟು ಅಂಶಗಳು, ತುಂಬಾ ಆಲೋಚನೆ ಮಾಡ್ಬೇಕಾದಂಥದ್ದಿದೆ. ಅಂಥವನ್ನ ನನ್ನದೇ ಆದ ರೀತಿಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ 3ರಲ್ಲಿ ಯಾವುದು ಬೇಕೆನ್ನುವುದನ್ನ ನೀವು ನಿಧಾನವಾಗಿ ನನಗೆ ದೂರವಾಣಿ ಕರೆ ಅಥವಾ ವಾಟ್ಸಾಪ್ ಮೂಲಕ ಹೇಳಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ, ಈಗ ನಾನು ಹೇಳುವ ನೀವು ನನ್ನ ಕೈಲಿ ಹೇಳಿಸಿದ್ದನ್ನ ಕಾಲದ ಮಿತಿಯಲ್ಲೇ ಮುಗಿಸಿದ್ದೇನೆ. ನಿಮ್ಮ ಮಾತನ್ನ ಕೇಳುವ ಅವಕಾಶವನ್ನ ಮಾಡಿಕೊಡಿ ಅಂತ ಕೈ ಮುಗಿದು ಕೇಳ್ಕೊತಾನೆ. ನಿಮ್ಮ ಪ್ರತಿಕ್ರಿಯೆ, ಪ್ರಶ್ನೆ ಎರಡಕ್ಕೂ ಹೃತ್ಪೂರ್ವಕವಾದ ಸ್ವಾಗತ ಇದೆ. ಹೆಲೋ ಹೇಳಿ ಹರೀಶ್ ಸರ್. ನಾನು ಹರೀಶ್ ಇಲ್ಲಿ. ಹಾ ಸರ್, 3 ವಿಚಾರಗಳು ಹೇಳ್ತೀನಿ ನಾನು. ಒಂದೇನಂತಂದ್ರೆ ತುಂಬಾ ಅದ್ಭುತವಾಗಿತ್ತು. ಅದಕ್ಕಿಂತ ಮುಂಚೆ ಏನಂತಂದ್ರೆ, ನೀವು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ ರಾಮ. ಇಲ್ಲ ಅದು ಇಲ್ಲ ಅದು ಬ್ಲಾಕ್ ಅಂಡ್ ವೈಟ್, ಅದು ತುಂಬಾ ಚೆನ್ನಾಗಿ ಕಾಣಿಸ್ಕೊಡ್ತೀವಿ. ಬಹುಶಃ ಬೇರೆಯವ್ರು ಹೇಳ್ಬೋದೇನೋ, ನಾನು ಹೇಳೋದನ್ನ ಹೇಳ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮತ್ತೆ ಇದು ಆಂಜನೇಯ, ಇದು ಹನುಮಾನ್ದು ಮತ್ತೆ ಇದ್ರದ್ದು ಭೀಮಂದು, ಆಯ್ತಾ? ಅದನ್ನೇ ಇನ್ನೊಂದ್ ಸ್ವಲ್ಪ ಏನಾದ್ರು ಮುಂದುವರ್ಸ್ಬೋದಾ ಅನ್ನೋದು, ಆಯ್ತಾ? 3 ಟಾಪಿಕ್ ಹೇಳಿದ್ರಿ, ಸೆಲ್ಫಿಟಿ ಬಗ್ಗೆ, ಮತ್ತೆ ಇದು ಸಿಂಪ್ಲಿಸಿಟಿ, ಮತ್ತೆ ಇದು ಚಂದ್ರಹಾಸನ್ ಬಗ್ಗೆ. ನನ್ನ ಆಯ್ಕೆ ಬಂದ್ಬಿಟ್ಟು ಸಿಂಪ್ಲಿಸಿಟಿ ಬಗ್ಗೆ ಅಂತ ಅಂದ್ಬಿಟ್ಟು ಇದೆ ಸರ್. ಆಯ್ತು, ಥ್ಯಾಂಕ್ ಯು. ಇದರಲ್ಲಿ ಪ್ರಶ್ನೆ ಯಾವುದು ಇಲ್ಲ, ಅವರ ಅಭಿಪ್ರಾಯಗಳಿಗೆ
ಹಲೋ ಹಲೋ, ನಮಸ್ತೆ ಗುರುಜಿ. ಹಲೋ ಹೇಳಪ್ಪ, ಕೇಳಿಸ್ತಾ ಇದೆ, ಹೇಳು. ಗುರುಜಿ, ನನ್ಗೆ ಕಾಡ್ತಾ ಇರೋ ಡೌಟ್ ಏನಂದ್ರೆ, ಈಗ ತನ್ನ ಕಣ್ಣೆದುರಿಗೆ ಅಷ್ಟೆಲ್ಲ ನಡೀತಾ ಇದ್ರು ಕೂಡ ಭೀಮ ಸುಮ್ನೆ ಕೂತ್ಕೊಂಡ ಅಂತ ಹೇಳಿದ್ರಲ್ಲ, ಅದು ನಮ್ಮ ದೈನಂದಿನ ಜೀವನಗಳಲ್ಲಿ ಒಂದು ಸಾಧ್ಯನಾ ಅಂತಕ್ಕಂಥದ್ದು ಒಂದು. ಎರಡನೇದು, ಅಥವಾ ಸಾಧ್ಯ ಆಗ್ಬೋದು ಅನ್ನೋದಾದ್ರೆ ನಮ್ಮ ಸಿದ್ಧತೆ ಇನ್ನಷ್ಟು ಹೇಗಿರ್ಬೇಕು ಅಂತಕ್ಕಂಥದ್ದು ನನಗೆ ಬಂದಿರ್ತಕ್ಕಂಥ ಒಂದು ಸಣ್ಣ ಸಂದೇಹ. ನೋಡಿ, ಇವತ್ತಿನ ಜೀವನಕ್ಕೆ ನಾವು ಅದನ್ನ ಸಮೀಕರಿಸಿಕೊಳ್ಳುವಾಗ ಎರಡು ಸಮಸ್ಯೆ ಇದೆ. ನಮಗೆ ಕಷ್ಟ ಸುಖದ ಆಚೆ ಗೊತ್ತಿಲ್ಲ. ನಾನು ಇನ್ನೊಬ್ಬರನ್ನ ಜೊತೆಲಿ ಚರ್ಚೆ ಮಾಡಿ ಅವ್ರು ನನಗಿನ್ನ ಹಿರಿಯರು, ನನಗಿನ್ನ ಗುರುಗಳು, ಅವರಿಂದ ಕೇಳಿ ತಿಳ್ಕೊಬೇಕು ಅನ್ನೋ ವಿಧೇಯತೆ ಇಲ್ಲ. ಭೀಮನಿಗಿರುವಂತ ವಿಧೇಯತೆಯೂ ಇಲ್ಲ, ಅಥವಾ ರಾಮನಿಗಿರುವಂತಹ ಧರ್ಮ ಪ್ರಜ್ಞೆಯೂ ಇಲ್ಲ, ಕರ್ತವ್ಯ ಪ್ರಜ್ಞೆ ಮೊದಲೇ ಇಲ್ಲ. ಆದ್ರಿಂದ ಈ ಯಾವುದಾದ್ರೂ ಇದ್ದಿದ್ರೆ ನಮ್ಗೆ ಈ ದ್ವಂದ್ವಗಳೇ ಸೃಷ್ಟಿಯಾಗಲ್ಲ. ಆದ್ರಿಂದ ಇವತ್ತಿನ ಜನಜೀವನದಲ್ಲಿ ಯಾಕೆ ನಾವಿಷ್ಟು ಬಳಲ್ತಾ ಇದ್ದೀವಿ ಅಂದ್ರೆ, ನಮ್ಗೆ ಗುರು ದೇವರಿಲ್ಲ, ಅಲ್ಲ ಗುರು ಹಿರಿಯರೂ ಇಲ್ಲ, ಧರ್ಮವೂ ಇಲ್ಲ. ನಮ್ಗಿರೋದು ಒಂದೇ, ನಾನ್ ಹೇಗೆ ಸುಖವಾಗಿರ್ಲಿ, ಸುಖಕ್ಕೆ ಅಡ್ಡಿ ಬಂದ್ರೆ ನಾನೇ ಏನಾದ್ರು ಮಾಡಿ ಪರಿಹರಿಸ್ಕೋಬೇಕು ನನ್ನ ಕಷ್ಟಕ್ಕೆ ಯಾರಿಗೂ ಅರ್ಥ ಆಗಲ್ಲ. ನನ್ನ ಕಷ್ಟ ವಿಶಿಷ್ಟವಾದದ್ದು, ನನ್ನ ಸುಖ ವಿಶಿಷ್ಟವಾದ್ದು. ಅದು ಯಾವುದೇ ಕಾರಣಕ್ಕೆ ನಷ್ಟ ಆಗ್ಕೊಡ್ದು, ಕಷ್ಟ ಬರಬೇಕು ಅನ್ನುವಂತ ಸ್ವಕೇಂದ್ರಿತ ಯೋಚನೆ ಮಾಡುವವರೆಗೆ ಈ ಪರಿಹಾರ ಸಿಗೋದಿಲ್ಲ. ಆದ್ರೆ ಈ ಹಿಂದೆ ನಮ್ಮ ಪರಂಪರೆ ಹೀಗಿದೆ ಅನ್ನೋ ದೃಷ್ಟಿಯಿಂದ ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ಹಿರಿಯರ ಜೊತೆಯಲ್ಲಿ ಇದು ಚರ್ಚೆ ಮಾಡಿ ತಗೊಳ್ಳುವಂಥದ್ದು. ನನ್ನ ಕರ್ತವ್ಯಕ್ಕೆ ಏನ್ ತೊಂದರೆ ಇದೆ ಅನ್ನುವಂಥದ್ದು, ನನ್ನ ಕರ್ತವ್ಯಕ್ಕೆ ಸಂಬಂಧಿಸದೇ ಇರುವಂಥದ್ದು ನಾವು ಎಷ್ಟೊಂದು ವಿಷಯ ತಲೆ ಕೆಡಿಸ್ಕೊಂಡು ನಿದ್ದೆನೆ ಮಾಡೋದು ಅಂಥದ್ದು ಇರೋದ್ರಿಂದ ಅದಕ್ಕೆ ಈ ಪ್ರಸಂಗವನ್ನು ಹೇಳಿದ್ದು. ಈ ಪ್ರಸಂಗದಲ್ಲಿ ಮುಂದಕ್ಕೆ ಆ ಪ್ರಶ್ನೆ ನಾನ್ ನಿಮ್ಗೆ ಹೇಳ್ಬೇಕಾಗಿತ್ತು, ಇವತ್ತಿನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ನೀವೇ ಯೋಚನೆ ಮಾಡಿ ಅಂತ. ಆದ್ರಿಂದ ಆ ಪಾರ್ಟು ನೀವೇ ಮಾಡ್ಬೇಕು. ಯಾಕೆಂದ್ರೆ ಇಲ್ಲದೇ ಇದ್ರೆ ನಾನು ಆಡೋ ಮಾತು ಗದಗ್ ಗೈಡ್ ಆಗ್ಬಿಡುತ್ತೆ ಅಷ್ಟೇ. ಉತ್ತರ ಹೇಳಿದ್ರೆ ನಿಮ್ಮ ಭಾಗವಹಿಸಿಕೆ ಬೇಕಲ್ಲ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತವಾಗಿತ್ತು. ತುಂಬಾ ದಿನದಿಂದ ಮಿಸ್ ಮಾಡ್ಕೊಂಡಿದ್ದೆ ಏನೇನೋ ರೀಸನ್ಸ್ ಗಳಿಂದ. ನಾ ಬಹಳ ಸಂತೋಷ ಆಯ್ತು ಸರ್. ನಾನು ಒಂದೇನಂದ್ರೆ, ಇವತ್ತಿನ ನೀವು ವಿವರಣೆಯನ್ನ ನೀವು ಕೊಟ್ಟಾಗ ಈ ರಾಮಾಯಣದ ಈ ಭಾಗದಲ್ಲಿ ಭೂಗೋಳ ಮತ್ತೆ ಪರಿಸರ ಎಷ್ಟು ಮಹತ್ವದ ಪಾತ್ರ ವಹಿಸಿದೆ ಅನ್ನೋದು ಇವತ್ತು ನನ್ಗೆ ನೀವ್ ಹೇಳದ ಮೇಲಿಂದ ನಮ್ಗೆ ಅರ್ಥ ಆಯ್ತು ಸರ್. ಒಂದ್ರಲ್ಲಿ ಸಮುದ್ರ, ಈತ ಕಡೆ ಸಂಜೀವನಿ ಪರ್ವತ ಎತ್ಕೊಂಡ್ಬರೋದು, ವಾಯುಪುತ್ರ ಸರ್, ಎಲ್ಲಾನು ಈ ಪರಿಸರದ ಸುತ್ತಾನೆ ರಾಮಾಯಣ ಹೆಣ್ಕೊಂಡಿದೆ ಅನ್ನುವಂತ ಭಾವನೆ ನಂಗೆ ಬರೋಕ್ ಶುರುವಾಯ್ತು. ಇದು ಸರ್, ಈ ಒಂದು ಹಿನ್ನೆಲೆಯಲ್ಲಿ ನೀವು ರಾಮಾಯಣವನ್ನ ಈ ಪರಿಸರ ಸ್ನೇಹಿ ಅನ್ನೋದನ್ನ ಹೀಗೆ ಬಿಂಬಿಸಿ ಹೇಳೋಕೆ ಸಾಧ್ಯ ಇದೆಯಾ ಅಂತ? ಸಾಧ್ಯ ಇದೆ, ಸಂದರ್ಭ ಬರ್ಬೇಕಲ್ಲ. ಈಗಾಗ್ಲೇ ನಮ್ ಪಟ್ಟಿ ಕ್ಯೂ ದೊಡ್ಡದಾಗಿದೆಯಲ್ಲ, ಆ ಕಟ್ಟಿಗೆ ಇದಾಗಿ ಮುಗಿಬೇಕಲ್ಲ, ಆಮೇಲೆ ಅದನ್ನ ನೋಡೋಣ. ಸಂದರ್ಭ ಇದು ಒಂದು ಮಾತು ಮೇಡಮ್ ಕೇಳಿದ್ದು ತುಂಬಾ ಒಳ್ಳೆ ಕ್ವಶನ್. ರಾಮ ಬಂದ್ಬಿಟ್ಟು ಇದ್ರ ಮೇಲೆ ಮಲಗ್ದ ಅಂತ ಅಂದ್ಬಿಟ್ಟು, ಅದ್ರ ಬಗ್ಗೆ ಒಂದು 2 ಸೆಕೆಂಡ್ ನೀವೇನಾದ್ರು ಹೇಳ್ಬೋದಾ? ಮೇಡಮ್ ಹೇಳಿದ್ರು ಅದು ರಾಮನ್ ಸುದ್ದಿಗೆ ಹೋಗಲ್ಲ ನಾನು ಇವಾಗ, ಫೋಕಸ್ ಹೊರಟೋಗುತ್ತೆ. ಅದನ್ನ ಇನ್ನೊಂದ್ಸರಿ ಮಾಡೋಣ. ಈಗ ಅವರು ಯಾರೋ ಮಲ್ಲಿಕಾರ್ಜುನ ಆಗ್ಲೇ ಮಾತಾಡೋಕ್ ಹೋದ್ರು, ನಾನು ಅವ್ರನ್ನ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೊಂದ್ ಸ್ವಲ್ಪ ಅವಕಾಶ ಕೊಟ್ಟು ಆಮೇಲೆ ಮುಂದೆ ನೋಡ್ತೀನಿ. ಮಲ್ಲಿಕಾರ್ಜುನ, ಕೆ ಮಲ್ಲಿಕಾರ್ಜುನ ಅವರು ಮೈಕ್ರೋಫೋನ್ ಆನ್ ಮಾಡ್ಕೊಂಡು ಮಾತಾಡ್ಬೇಕಪ್ಪ. ಅವರೇನು ಮಾತಾಡ್ತಾ ಇಲ್ಲ. ರವೀಂದ್ರ ಕುಮಾರ್ ಅವರು ಸರ್. ಸರ್ ಹೇಳಿ. ಅಲ್ಲ, ನೀವು ಆನ್ ಮಾಡ್ಕೊಂಡಿದ್ದೀರಲ್ಲ ಮೈಕ್ರೋಫೋನ್, ನೀವು ಮಾತಾಡ್ಬೇಕು ಅಂತ ಆನ್ ಮಾಡ್ಕೊಂಡಿದ್ದೀರೇನೋ ಅಂತ ಕೇಳಿದೆ ನಾನು ಅಷ್ಟೇ. ಏನು ಅನ್ನೋದು ಗೊತ್ತಾಯ್ತಲ್ಲ ಸರ್ ನಮ್ಗೆ. ಸರಿ ಬಿಡಿ ಆಫ್ ಮಾಡ್ಕೊಂಡ್ಬಿಡಿ ದಯಮಾಡಿ ನಿಮ್ ಮೈಕ್ರೋಫೋನ್. ಬೇರೆಯವ್ರದ್ದು ಡಿಸ್ಟರ್ಬ್ ಆಗುತ್ತೆ. ಇನ್ಯಾರಾದ್ರು ಮಾತಾಡೋದಿದ್ಯಾ? ಹಲೋ, ರಾಜಾ ಕಂಠೀರವ್ ಅವ್ರು ಹೇಳಿ. ಗುರುಗಳೇ, ಈಗ ಭೀಮ ಹಂಗೆ ಇದ್ದಿದ್ನೆಲ್ಲ ಅವನು ಸಹಿಸ್ಕೊಂಡು ಸುಮ್ನಿದ್ದ ಅಂತ ಹೇಳ್ತಾರಲ್ಲ. ಸುಮ್ನಿದ್ದ ಅಂತಲ್ಲ, ಸುಮ್ನಿರ್ಬೇಕಾದಾಗ ಸುಮ್ನಿದ್ದ,
ಕೆಲಸ ಮಾಡ್ಬೇಕಾದಾಗ ಮಾಡ್ದ ಅಂತ. ಆದ್ರೆ ಬರೇ ಸುಮ್ಮನಿದ್ಬಿಟ್ಟಿದ್ರೆ ಅವನ್ನ ಅವಾಗ ಅದರ ಅರ್ಥವೇ ಬೇರೆ ಆಗ್ತಿತ್ತು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಕ್ರೈಸಿಸ್ ನ ಮ್ಯಾನೇಜ್ ಮಾಡಿದ ರೀತಿ ಭೀಮ, ಅದನ್ನ ಪೂರ್ತಿ ಓದಿದೆ. ಇದು ಲೆಕ್ಚರ್ ಪೂರ್ತಿ ಕೇಳಿದ್ಮೇಲೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಓಕೆ, ಆಮೇಲೆ ಇನ್ಯಾರು? ಗಣೇಶ್ ಮುಗಿಸ್ಬೋದಾ? ಇನ್ಯಾರು ಮಾತಾಡೋದಿದ್ರೆ ಮಾತಾಡಿ, ಇಲ್ದೇನೆ ಮುಗಿಸೋಣ. ತುಂಬಾ ಚೆನ್ನಾಗಿತ್ತು. ಮತ್ತೆ ಸರ್ ಹೇಳಿದಾಗೆ ನಮ್ಮ ಆಯ್ಕೆಯನ್ನ ವಾಟ್ಸ್ಆಪ್ ತಂಡದಲ್ಲಿ ಆದಷ್ಟು ಬೇಗ ತಿಳಿಸಿದೆ. ನಾನ್ ಸಿದ್ಧ ಆಗ್ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ನಾಳೆ ನಾಡಿದ್ರೊಳಗೆ ತಿಳಿಸಿದ್ರೆ ಒಳ್ಳೇದು. ಎಲ್ಲರೂ ನಮ್ಮ ಅಭಿಪ್ರಾಯನ ತಂಡದಲ್ಲಿ ತಿಳಿಸೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ, ಶುಭರಾತ್ರಿ. ನಮಸ್ಕಾರ ಸರ್.